ಹಾಯ್ ಫ್ರೆಂಡ್ಸ್, ನಾನು ರೂಪಾ, ನಮ್ಮ ಸಾಧನಾ ಸ್ಕೂಲ್ ಯೂಟ್ಯೂಬ್ ಚಾನಲಿಂದ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೀವಿಯಸ್ ಏನು 10th ಸಿಲೆಬಸ್ನ ಸ್ಟಾರ್ಟ್ ಮಾಡಿದ್ವಿ. ಸೊ ಅದರಲ್ಲೂ ಎಸ್ಪೆಷಲಿ ನಾವು ಆಲ್ರೆಡಿ ಕೆಮಿಸ್ಟ್ರಿ ಪಾರ್ಟಲ್ಲಿ ಬರ್ತಕ್ಕಂತಹ ರಾಸಾಯನಿಕ ಸಮೀಕರಣ ಮತ್ತು ಕ್ರಿಯೆ ಆಗಿರ್ಬೋದು, ಆ್ಯಸಿಡ್ ಬೇಸ್ ಸಾಲ್ಟ್ ಅದೆಲ್ಲದನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು 10th ಪಾರ್ಟ್ ಫಸ್ಟಲ್ಲಿ ಬರ್ತಕ್ಕಂತಹ ಚಾಪ್ಟರ್ 6 ಲೈಫ್ ಪ್ರೋಸೆಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ನಿಮಗೆ ಗೊತ್ತು, ಬಯಾಲಜಿ ಅಂತ ಹೇಳಿದ್ರೆ ಜೀವಶಾಸ್ತ್ರ, ಜೀವಿಗಳ ಶಾಸ್ತ್ರ. ಸೊ ಅದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ನಿಮಗೆಲ್ರಿಗೂ ಗೊತ್ತು. ಹ್ಯಾಸ್ ಎ 10th ಸ್ಟೂಡೆಂಟ್ ಅಥವಾ ಹ್ಯಾಸ್ ಎ ಕಾಂಪಿಟೇಟರ್ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸೈನ್ಸ್ ಸಬ್ಜೆಕ್ಟನ್ನು ಪಿಕ್ ಮಾಡಿಕೊಂಡಾಗ ಅಥವಾ ಸೈನ್ಸ್ ಸಬ್ಜೆಕ್ಟ್ನ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಖುಷಿಯನ್ನು, ಸೈನ್ಸ್ ಸಬ್ಜೆಕ್ಟೇ ಖುಷಿ ಕೊಡುತ್ತೆ. ಅದರಲ್ಲೂ ಎಸ್ಪೆಷಲಿ ಜೀವಶಾಸ್ತ್ರ ಅಥವಾ ಬಯಾಲಜಿ ತುಂಬ ನಮಗೆ ಖುಷಿಯನ್ನು ಕೊಡ್ತಾ ಇರುತ್ತೆ. ಬಿಕಾಸ್ ನಮ್ಮ ಬಾಡಿ ಸಿಸ್ಟಮ್ ಅಥವಾ ಬಾಡಿ ಸಪೋರ್ಟಿಂಗ್ ಸಿಸ್ಟಮ್ಗೆ ತುಂಬ ರಿಲೇಟೆಡ್ ಆಗಿರ್ತಕ್ಕಂತಹ ಒಂದು ವಿಷಯ. ಅಂತಹ ಒಂದು ವಿಷಯದಲ್ಲಿ ಬರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಪಾರ್ಟ್ ಲೈಫ್ ಪ್ರೊಸೆಸ್. ಇವತ್ತಿನ ಕ್ಲಾಸಲ್ಲಿ ಲೈಫ್ ಪ್ರೊಸೆಸ್ ಅಂದರೆ ಏನು, ಲೈಫ್ ಪ್ರೊಸೆಸ್ಗಳು ಯಾವುದು, ಆ ಒಂದು ಲೈಫ್ ಪ್ರೊಸೆಸ್ಗಳ ನೀಡ್ ಏನು ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋ ಮೂಲಕ ನೋಟಿಫೈ ಆಗಿ ಅಂತ ಹೇಳ್ತಾ, ಜೀವಕ್ರಿಯೆಗಳು. ಸೊ ಈ ಒಂದು ಜೀವಕ್ರಿಯೆಗಳು ಅಂತ ಹೇಳೋಕ್ಕಿಂತ ಮುಂಚೆ ಇನ್ ಬಿಟ್ವೀನ್ ದ ರಿಲೇಷನ್ಶಿಪ್ ಅಂತ ಹೇಳಿ ಕರಿತೀವಿ. ಸೊ ಯಾವ ಒಂದು ಜೀವಿಗಳ ಮಧ್ಯ ಅಥವಾ ಯಾರ ನಡುವೆ ಈ ಒಂದು ಲೈಫ್ ಪ್ರೊಸೆಸ್ಗಳು ನಡೆಯುತ್ತೆ. ಫಸ್ಟ್ ಲಿವಿಂಗ್ ಅಥವಾ ನಾನ್ ಲಿವಿಂಗ್ ಅಥವಾ ಲಿವಿಂಗ್ ನಾನ್ ಲಿವಿಂಗ್ ವಿತ್ ಎನ್ವಿರಾನ್ಮೆಂಟ್ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಡೇ ಸ್ಟಾರ್ಟ್ ಆಗೋದು ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪ್ರೀ ಪ್ಲ್ಯಾನ್ಡ್ ವರ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಏನು ಪ್ರೀ ಪ್ಲ್ಯಾನ್ಡ್ ವರ್ಕ್ ಅಂತ ಹೇಳಿದ್ರೆ ನಾವೆಲ್ಲದಕ್ಕೂ ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕಾ? ಅಫ್ಕೋರ್ಸ್ ಮಾಡ್ಕೋಬೇಕು. ನಾವು ಪ್ರೀ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡ್ ನಮಗೆ ಸಪೋರ್ಟ್ ಮಾಡಬೇಕು. ಮೈಂಡ್ ನಮಗೆ ಸಪೋರ್ಟ್ ಮಾಡಬೇಕಂದ್ರೆ ಬಾಡಿ ಮೈಂಡ್ಗೆ ಸಪೋರ್ಟ್ ಮಾಡಬೇಕು. ಆ ಬಾಡಿ ಮೈಂಡ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಹೆಲ್ತ್ ಚೆನ್ನಾಗಿರಬೇಕು ಅಥವಾ ಆ ವ್ಯಕ್ತಿ ಹೆಲ್ದಿಯಾಗಿರಬೇಕು. ಆ ವ್ಯಕ್ತಿ ಹೆಲ್ದಿಯಾಗಿರಬೇಕು ಅಂತ ಹೇಳಿದ್ರೆ ಲೈಫ್ ಪ್ರೊಸೆಸ್ ಹೆಲ್ಪ್ ಮಾಡಬೇಕು. ಏನು ಹಾಗಿದ್ರೆ ಲೈಫ್ ಪ್ರೊಸೆಸ್ ಏನು ಅನ್ನೋದನ್ನು ತಿಳ್ಕೊಳ್ಳೋದಾದರೆ, ಫಾರ್ ಎಕ್ಸಾಂಪಲ್ ಇಂಟ್ರಾಕ್ಷನ್ ಬಿಟ್ವೀನ್ ದಿ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ ವಿತ್ ಎನ್ವಿರಾನ್ಮೆಂಟ್, ಅದಕ್ಕೆ ಎಕೋಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ಅದರಲ್ಲಿ ಲಿವಿಂಗ್ ಥಿಂಗ್ ನಾವೆಲ್ಲರೂ ಕೂಡ ಇವಾಗ ನಾನು ಆರಾಮಾಗಿ ನಿಂತಿದ್ದೀನಿ ಅಥವಾ ನೀವು ಆರಾಮಾಗಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ನಮ್ಮ ಜೊತೆಗೆ ನಾನ್ ಲಿವಿಂಗ್ ಥಿಂಗ್ ಕೂಡ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವೆಲ್ಲರೂ ಹಿಡ್ಕೊಂಡಿರೋ ಒಂದು ಮೊಬೈಲ್ ಫೋನಿಂದ ಹಿಡಿದು ಅಥವಾ ನಾನು ಯೂಸ್ ಮಾಡ್ತಿರೋ ಸ್ಲೈಡ್ ಮೂವರಿಂದ ಹಿಡಿದು ಸೊ ಎಲ್ಲದೂ ಕೂಡ ನಾನ್ ಲಿವಿಂಗ್ ಥಿಂಗ್ ಆಗಿರುತ್ತೆ. ಸೊ ಅಷ್ಟೇ ಯಾಕೆ, ನಾವು ವಿಯರ್ ಮಾಡೋ ಕ್ಲಾತ್ ಕೂಡ ನಾನ್ ಲಿವಿಂಗ್ ಆಗಿರುತ್ತೆ. ಬಟ್ ಆ ಕ್ಲಾತ್ನ ಪ್ರಿಪೇರ್ ಮಾಡೋರು ಲಿವಿಂಗ್ ಥಿಂಗ್ಸ್. ಸೊ ಇಷ್ಟೆಲ್ಲ ಹೆಲ್ಪ್ ಮಾಡೋದಕ್ಕೆ ಅಥವಾ ಇಷ್ಟೆಲ್ಲ ಕೆಲಸಗಳನ್ನು, ಇಷ್ಟೆಲ್ಲ ಆ್ಯಕ್ಟಿವಿಟೀಸ್ನ ನಾವು ಮೇಂಟೈನ್ ಮಾಡೋದಕ್ಕೆ ಲೈಫ್ ಪ್ರೊಸೆಸ್ ತುಂಬಾ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ಸಡನ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಿಟಿನೆಸ್ ಜಾಸ್ತಿಯಾಗಿ ಬಿದ್ದೋಗ್ಬಿಡ್ತಾನೆ ಅಥವಾ ತಲೆ ಸುತ್ತಿ ಬಿದ್ದೋಗ್ಬಿಟ್ಟಿರ್ತಾನೆ. ಆವಾಗ ಲೋಕರೂಢಿಯಾಗಿ ಹೇಳ್ತಾ ಇರ್ತಾರೆ, ಸೊ ಅವನು ಉಸಿರಾಡ್ತಾ ಇದ್ದಾನಲ್ಲ ಫಸ್ಟ್ ನೋಡು ಅಂತ. ಆವಾಗ ಅಂದರೆ ಅವನು ಉಸಿರಾಡ್ತಾ ಇದ್ದಾನ ಇಲ್ಲ ನೋಡು ಅಂತ ಹೇಳಿದಾಗ ನಾವು ಫಸ್ಟ್ ಏಡ್ ಅಂತಲೇ ಕರಿತೀವಿ. ಅಥವಾ ನೀರಿಗೆಲ್ಲೋ ಬಿದ್ದೋಗಿದ್ದಾನೆ, ಮೂರ್ಛೆ ತಪ್ಪಿ ಬಿದ್ದೋಗಿದ್ದಾನೆ ಅಂತ ಹೇಳಿದ್ರೆ ಪಲ್ಸ್ ರೇಟ್ನ ನೋಡ್ತಾ ಇರ್ತಾರೆ, ಪಲ್ಸ್ ರೇಟ್ನ ಚೆಕ್ ಮಾಡ್ತಾ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ಇಲ್ಲ ಅವನು ಜೀವಂತವಾಗಿ ಇದ್ದಾನೆ. ಸೊ ಅದೇ ರೀತಿಯಾಗಿ ನಮ್ಮ ಸಸ್ಯಗಳು ಕೂಡ ಅಷ್ಟೇ ಸಿಮಿಲರ್ ಕ್ಯಾರೆಕ್ಟರೈಸೇಷನನ್ನು ಶೋ ಮಾಡ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ಕ್ರೀಷನಿಂದ ಹಿಡಿದು ರಿಪ್ರೊಡಕ್ಷನಿಂದ ಹಿಡಿದು ರೆಸ್ಪಿರೇಷನಿಂದ ಹಿಡಿದು ಎಲ್ಲ ಒಂದು ಮೂಮೆಂಟ್ಸಿಂದ ಹಿಡಿದು ಎಲ್ಲದನ್ನು ಮನುಷ್ಯ ಯಾವ ರೀತಿ ಮಾಡ್ತಾ ಇರ್ತಾನೋ ಸಸ್ಯಗಳು ಸಹ ಅದೇ ರೀತಿಯಾಗಿ ಮಾಡ್ತಾ ಇರುತ್ತೆ. ಸೊ ಈ ಎಲ್ಲ ಪ್ರೊಸೆಸ್ಗಳು ಎಲ್ಲಿ ಆಗುತ್ತೆ ಅಂತ ಹೇಳಿದ್ರೆ ಲಿವಿಂಗ್ ಥಿಂಗ್ಸ್ ವಿತ್ ದ ಹೆಲ್ಪ್ ಆಫ್ ನಾನ್ ಲಿವಿಂಗ್ ಥಿಂಗ್ಸ್. ಹಾಗಿದ್ರೆ ಈ ಒಂದು ಲೈಫ್ ಪ್ರೊಸೆಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಕ್ಕಂತಹ ಅಂಶಗಳು ಯಾವ್ಯಾವುದು? ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಲೈಫ್ ಪ್ರೊಸೆಸ್ ಅಂದರೆ ಒಂದು ಜೀವಿಯ ಲಕ್ಷಣಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವರ್ಟಿಬ್ರೇಟಾ ಅಂತ ಹೇಳಿ ಕರಿತೀವಿ, ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಫಸ್ಟ್ ನಾವು
ನಮ್ಮಿಂದ ಅಂದರೆ ಮನುಷ್ಯನಿಂದ ನಾವು ಸ್ಟಾರ್ಟ್ ಮಾಡೋದಾದರೆ ಮೂಮೆಂಟ್ ಅಂತ ಹೇಳಿ ಕರಿತೀವಿ. ನಾವು ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಹೋಗಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಹೇಳಬೇಕು ನಿನಗೆ ಇವಾಗ ನೆಕ್ಸ್ಟ್ ಪ್ರೊಸೆಸ್ ಅಥವಾ ನಿನ್ನ ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಂತ ಹೇಳಿದ್ರೆ ನೀನು ಈ ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗಬೇಕು, ನೀನು ಇವಾಗ ರೈಟಿಂಗ್ ವರ್ಕ್ ಮಾಡಬೇಕು, ಅಥವಾ ನೀನು ಇವಾಗ ಓದ್ಕೋಬೇಕು, ನೀನು ಇವಾಗ ಊಟ ಮಾಡಬೇಕು, ವಾಟ್ ಎವರ್ ಇಷ್ಟೆಲ್ಲದೂ ಕೂಡ ಏನು ಮಾಡ್ತಾ ಇರುತ್ತೆ, ಮೈಂಡ್ ಥಿಂಕ್ ಮಾಡ್ತಾನೆ ಇರುತ್ತೆ. ನಮಗೆ ಗೊತ್ತಿರಬೇಕು ನಾನು ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಮಾಡಬೇಕು ಅನ್ನೋದು. ಒಂದು ಸಣ್ಣ ಕಾಮನ್ ಸೆನ್ಸ್ ಆರ್ಗನ್ ಹೆಲ್ಪ್ ಮಾಡ್ತಾ ಇರುತ್ತೆ, ನಾವೇನು ಕೆಲಸ ಮಾಡಬೇಕಂತ ಮೈಂಡ್ ಹೇಳ್ತಾ ಇರುತ್ತೆ. ಸೊ ಎಲ್ಲ ಪ್ರೊಸೆಸ್ಗಳು ನಡೆಯೋದಕ್ಕೆ ಏನು ಮಾಡುತ್ತೆ, ಲೈಫ್ ಪ್ರೊಸೆಸ್ ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ ಮೂಮೆಂಟ್ ಆಗಿರ್ಬೋದು, ಗ್ರೋತ್ ಆಗಿರ್ಬೋದು, ಅಂದರೆ ಚಲನೆ ಆಗಿರ್ಬೋದು, ಬೆಳವಣಿಗೆ ಆಗಿರ್ಬೋದು, ಸಂತಾನೋತ್ಪತ್ತಿ ಆಗಿರ್ಬೋದು, ವಿಸರ್ಜನೆ ಆಗಿರ್ಬೋದು, ಇದೆಲ್ಲ ಪ್ರೊಸೆಸ್ಸನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಲೈಫ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಆ್ಯಸ್ ಇಟ್ ಈಸ್ ನಮ್ಮ ಪ್ಲ್ಯಾಂಟ್ಸ್ ಅಥವಾ ಇಂಡಿಪೆಂಡೆಂಟ್ ಆರ್ಗನಿಸಮ್ ಅಂತಲೇ ಕರಿತೀವಿ. ಸೊ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ಸಿಮಿಲರ್ ಕ್ಯಾರೆಕ್ಟರೈಸೇಷನ್ನ ಶೋ ಮಾಡ್ತಾ ಇರುತ್ತೆ. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ನ್ಯೂಟ್ರಿಷನ್, ಪೋಷಣೆ ಅಂತ ಹೇಳಿ ಕರಿತೀವಿ. ಪೋಷಣೆ ಅಂದರೆ ಏನು ಹಾಗಿದ್ರೆ, ಒಂದು ಜೀವಿಯ ಬೆಳವಣಿಗೆ ಅಥವಾ ಒಂದು ಜೀವಿಯ ಬೆಳವಣಿಗೆಯ ಮಟ್ಟ ಜಾಸ್ತಿ ಆಗೋದಕ್ಕೆ, ವರ್ಧನೆ ಹೆಚ್ಚಾಗೋದಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಒಂದು ಫುಡ್ ಇರುತ್ತೆ. ಯಾವ ಫುಡ್ ಅಂದರೆ ಬ್ಯಾಲೆನ್ಸ್ಡ್ ಫುಡ್. ನಾವೆಲ್ಲರೂ ಕೂಡ ಡೇ ಟು ಡೇ ಲೈಫಲ್ಲಿ ಬ್ಯಾಲೆನ್ಸ್ಡ್ ಫುಡ್ಡನ್ನು ಅಷ್ಟೇ ತಿಂತೀವಾ? ನೋ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಯಾವುದೋ ಒಂದು ಫುಡ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಅದೇ ಫುಡ್ನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನೋಕ್ಕಾಗಲ್ಲ. ವಿ ಹ್ಯಾವ್ ಟು ಚೇಂಜ್ ಅವರ್ ಸೆಲ್ಫ್. ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಥರದ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸಂಜೆ ಆಯಿತು ಅಂದ ತಕ್ಷಣ ಇವಾಗ ಟೀ ಟೈಮ್ ಜೊತೆ ಏನಾದ್ರು ಒಂಚೂರು ಸ್ನ್ಯಾಕ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಸೊ ನಮ್ಮ ಬಾಡಿ ತನ್ನ ಒಂದು ದೇಹದ ಪೋಷಣೆಗೆ ಏನು ನೀಡಿರುತ್ತೋ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರುತ್ತೆ. ಸೊ ನಮ್ಮ ಬಾಡಿಯ ಎಕ್ಸ್ಪೆಕ್ಟೇಷನಿಗೆ ತಕ್ಕಂತೆ ನಮ್ಮ ಬಾಡಿ ಎಕ್ಸ್ಪೆಕ್ಟೇಷನ್ ಅಥವಾ ಗ್ರೋತ್ಗೆ ಏನು ಬೇಕೋ ಅದನ್ನು ಆಹಾರದ ಮೂಲಕ ಒದಗಿಸಿ ಕೊಡ್ತಕ್ಕಂತಹ ಒಂದು ಪ್ರೊಸೆಸ್ಗೆ ನಾವೇನಂತ ಕರಿತೀವಿ ಅಂದರೆ ಪೋಷಣೆ ಅಂತ ಹೇಳಿ ಕರಿತೀವಿ. ಸೊ ಆ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆ ಒಂದು ಬ್ಯಾಲೆನ್ಸ್ಡ್ ಫುಡ್ಡಲ್ಲಿ ಪ್ರೋಟೀನ್, ವಿಟಮಿನ್, ಫ್ಯಾಟ್, ಮಿನರಲ್ಸ್ ಎಲ್ಲದೂ ಕೂಡ ಇನ್ವಾಲ್ವ್ ಆಗಿ ಇರುತ್ತೆ. ನೆಕ್ಸ್ಟ್ ಒನ್, ಈ ಒಂದು ಪೋಷಣೆಯಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಫಸ್ಟ್ ಒನ್ ಈಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಸ್ವಪೋಷಕ ಪೋಷಣೆ. ನೆಕ್ಸ್ಟ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್, ಪರಾವಲಂಬಿ ಪೋಷಣೆ ಅಂತ ಹೇಳಿ ಕರಿತೀವಿ. ಸೆಲ್ಫ್ ನರಿಶ್ಮೆಂಟ್ ಅಥವಾ ಆಟೋಟ್ರೋಪ್ಸ್ ಅಂತ ಹೇಳಿದ್ರೆ ಪಟ್ ಅಂತ ನಮಗೆ ನೆನಪಾಗೋದೇನಂತ ಹೇಳಿದ್ರೆ ಪ್ಲ್ಯಾಂಟ್. ಬಿಕಾಸ್ ಪ್ಲ್ಯಾಂಟ್ನ ನಾವು ಇಂಡಿಪೆಂಡೆಂಟ್ ಅಂತ ಹೇಳಿ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ಸಸ್ಯ ಜೀವಕೋಶ, ಪ್ಲ್ಯಾಂಟ್ ಸೆಲ್ ನೆನ್ಪು ಮಾಡ್ಕೋಬೇಕು. ಇನ್ ದಟ್ ಪ್ಲ್ಯಾಂಟ್ ಸೆಲ್ ಪ್ಲಾಸ್ಟಿಡ್ಸ್ ಆರ್ ದೇರ್. ಸೊ ಪ್ಲಾಸ್ಟಿಡ್ಗಳು ಪ್ರೆಸೆಂಟ್ ಇರುತ್ತೆ. ಸೊ ಪ್ಲಾಸ್ಟಿಡ್ನಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ. ಕ್ಲೋರೋಪ್ಲಾಸ್ಟ್ ಅಂದ ತಕ್ಷಣವೇ ಕಿಚನ್ ಹೌಸ್ ಅಂತ ಹೇಳಿ ಕರಿತೀವಿ. ಸೊ ಕ್ಲೋರೋಫಿಲ್ ನೆನಪಾಗಬೇಕು. ವಿತ್ ದಿ ಹೆಲ್ಪ್ ಆಫ್ ಕ್ಲೋರೋಫಿಲ್ ಪಿಗ್ಮೆಂಟ್, ಪ್ರೆಸೆನ್ಸ್ ಆಫ್ ಸನ್ಲೈಟ್, ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಇದೆಲ್ಲದೂ ಕೂಡ ಏನು ಮಾಡುತ್ತೆ, ಪ್ರಾಡಕ್ಟನ್ನು ರೆಡಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ಪ್ರಾಡಕ್ಟ್ ಅದು ಅಂತ ಹೇಳಿದ್ರೆ ಗ್ಲೂಕೋಸ್, C6H12O6 ಅಂತ ಹೇಳಿ ಕರಿತೀವಿ. ಸೊ ಗ್ಲೂಕೋಸ್ನ ಪ್ರಿಪೇರ್ ಮಾಡುತ್ತೆ. ಅದ್ರ ಜೊತೆಗೆ ಬೈ ಪ್ರಾಡಕ್ಟ್ ಆಗಿ ವಾಟರ್, ದೆನ್ ಪ್ರಾಣವಾಯು ಅಥವಾ ಜೀವವಾಯು ಅಂತಲೇ ಕರಿತೀವಿ ಆಕ್ಸಿಜನ್. ಅಂದರೆ ನಮ್ಮ ಸಸ್ಯ ನಾವು ಉಸಿರಾಟ ಕ್ರಿಯೆಯಲ್ಲಿ ಬಿಡ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನೋ ಒಂದು ರಿಯಾಕ್ಟೆಂಟನ್ನು ಬಳಸ್ಕೊಂಡು ಗ್ಲೂಕೋಸ್ ಅಂತಕ್ಕಂತಹ ಒಂದು ಪ್ರಾಡಕ್ಟನ್ನು ಕೊಡುತ್ತೆ. ಅಂದರೆ ತಾನು ಏನು ಮಾಡುತ್ತೆ, CO2 ಅಬ್ಸರ್ವ್ ಮಾಡಿಕೊಂಡು ನಮಗೆ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತೆ. ಸೊ ಈ ಒಂದು ಫೋಟೋಸಿಂಥೆಸಿಸ್ ಅನ್ನೋದೇ ಒಂದು ಬ್ಯೂಟಿಫುಲ್ ಪ್ರೋಸೆಸ್. ಆ ಒಂದು ಫೋಟೋಸಿಂಥೆಸಿಸಲ್ಲಿ ಏನೆಲ್ಲ ಚೇಂಜಸ್ ನಡೆಯುತ್ತೆ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಪಕ್ಕಾ. ಬಿಕಾಸ್ 3 ಪಾಯಿಂಟ್ಸ್ ಇದೆ, 2 or 3 ಮಾರ್ಕ್ಸಿಗೆ ಕೇಳ್ತಾರೆ. ಯಾರಿಗೆ ಬೇಡ 3 ಮಾರ್ಕ್ಸು? ಜಸ್ಟ್ ಇದನ್ನು ಹೇಳಿದ ಮೇಲೆ ನಿಮಗೆ ಈಸಿ ಅನಿಸುತ್ತೆ. ಫಸ್ಟ್ ಏನಾಗಬೇಕು ಅಂತ ಹೇಳಿದ್ರೆ, ಇಲ್ಲಿ ಫೋಟೋಸಿಂಥೆಸಿಸ್ ಡ್ಯೂರೇಷನಲ್ಲಿ ಏನಾಗುತ್ತೆ, ಫಸ್ಟು
ಅಬ್ಸಾರ್ಪ್ಷನ್ ಆಫ್ ದಿ ಲೈಟ್ ಬೈ ಕ್ಲೋರೋಫಿಲ್ ಪಿಗ್ಮೆಂಟ್ ಅಂತ ಹೇಳಿ ಕರಿತೀವಿ. ಈ ಕ್ಲೋರೋಫಿಲ್ಲು ಬೆಳಕನ್ನು ಹೀರಿಕೊಳ್ಳುತ್ತೆ. ಯಾವ ಬೆಳಕು? ಸೂರ್ಯನ ಬೆಳಕು. ನೆಕ್ಸ್ಟು ಆ ಹೀರಿಕೊಂಡಂತಹ ಬೆಳಕಿನ ಶಕ್ತಿ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ ಅಂತೀವಿ. ಲೈಟ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಮಾರ್ಪಾಟಾಗತ್ತೆ. ನೆಕ್ಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ಆಗಿ ಕನ್ವರ್ಟ್ ಆಗತ್ತೆ. ಅಬ್ಸಾರ್ಪ್ಷನ್ ಆಫ್ ದಿ ಲೈಟ್ ಬೈ ಕ್ಲೋರೋಫಿಲ್ ಪಿಗ್ಮೆಂಟ್, ಲೈಟ್ ಎನರ್ಜಿ ಗೆಟ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಗೆಟ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳಿ ಕರಿತೀವಿ. ಇಷ್ಟನ್ನು ಕೂಡ ಏನಾಗತ್ತೆ ಅಂತ ಹೇಳಿದ್ರೆ, ಇಷ್ಟು ಸ್ಟೆಪ್ಸು ಒಂದೇ ಸಲ ಆಗೋದಿಲ್ಲ. ಬದಲಾಗಿ ಏನಾಗತ್ತೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ದ ಡೇ ಟೈಮ್ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ನಡೆಯುತ್ತೆ. ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್ ಅಂತ ಹೇಳಿದ್ರೆ, ಸೂರ್ಯ ಉದಯಿಸಿದಾಗಿನಿಂದ ಸೂರ್ಯಾಸ್ತ ಆಗೋವರೆಗೂ ಪ್ಲ್ಯಾಂಟ್ ಸನ್ಲೈಟ್ನ ಅಬ್ಸರ್ವ್ ಮಾಡಿಕೊಂಡು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ ಸನ್ಸೆಟ್ ಆದಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ಟೋರೇಜ್, ಈ ಲೈಟ್ ಅಬ್ಸಾರ್ಪ್ಷನ್ ಮಾಡ್ಕೊಳ್ಳುತ್ತಲ್ವಾ ಡ್ಯೂರಿಂಗ್ ದ ಡೇ ಟೈಮ್. ಸೊ ಆವಾಗ ಫೋಟೋಸಿಂಥಸಿಸ್ ಪ್ರೊಸೆಸ್ ಯಾವ ಭಾಗದಲ್ಲಿ ನಡೆಯುತ್ತೆ ಕ್ಲೋರೋಪ್ಲಾಸ್ಟಲ್ಲಿ ಅಂದರೆ, ಗ್ರಾನಾ ಅಂತ ಹೇಳಿ ಕರಿತೀವಿ. ಕೈಂಡ್ ಲೈಕ್ ಸ್ಟ್ರಕ್ಚರ್ ಅರೇಂಜ್ ಆಗಿರುತ್ತೆ. ಕ್ಲೋರೋಪ್ಲಾಸ್ಟ್ ಡಯಾಗ್ರಾಮ್ನ ನಿಮಗೆ ನೋಡಿದ್ರೆ ಈಸಿಲಿ ನೆನಪಾಗುತ್ತೆ. ನೆಕ್ಸ್ಟ್ ನೈಟ್ ಟೈಮಲ್ಲಿ ಏನು ಮಾಡುತ್ತೆ ಪ್ಲ್ಯಾಂಟ್ ಅಂದರೆ, ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಏನು ಸ್ಟೋರೇಜ್ ಮಾಡ್ಕೊಳ್ಳುತ್ತೆ? ಬೆಳಗ್ಗೆ ಫೋಟೋಸಿಂಥಸಿಸ್ ಪ್ರೊಸೆಸಲ್ಲಿ ರೆಡಿಯಾಗಿರೋ ಫುಡ್ನ ಸ್ಟೋರೇಜ್ ಮಾಡ್ಕೊಳ್ಳುತ್ತೆ. ಆ ಸ್ಟೋರೇಜ್ ಕೆಪಾಸಿಟಿಯಲ್ಲಿರುತ್ತೆ, ಸ್ಟ್ರೋಮಾನಲ್ಲಿ ಇರುತ್ತೆ. ನೆಕ್ಸ್ಟು ನಾವೊಂದು ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಹೆಲ್ಪ್ನ ತಗೊಂಡು ಆ್ಯಸ್ ಎ ಕಾಂಪಿಟೇಟರ್ ಆರ್ ಆ್ಯಸ್ ಎ 10th ಸ್ಟೂಡೆಂಟ್ ಎಲ್ರಿಗೂ ಕೂಡ ಎಬಿಲಿಟಿ ಇರುತ್ತೆ ಕಾಂಪೌಂಡ್ ಮೈಕ್ರೋಸ್ಕೋಪ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಶಾಲೆಗಳಲ್ಲಿ ಅಥವಾ ನಿಮ್ಮ ಕಾಲೇಜ್ಗಳಲ್ಲಿ ಇರ್ತಕ್ಕಂತಹ ನಿಮ್ಮ ಸೈನ್ಸ್ ಟೀಚರ್ ಹೆಲ್ಪನ್ನು ತಗೊಂಡು ಕಾಂಪೌಂಡ್ ಮೈಕ್ರೋಸ್ಕೋಪ್ನ, ಅಲ್ಲಿ ಲೆನ್ಸ್ ಇರುತ್ತೆ, ಯಾವ ಲೆನ್ಸಿಗೆ ಬೇಕೋ ಅಥವಾ ಫೋಕಸ್ ಎಷ್ಟಿರಬೇಕು ಅನ್ನೋದನ್ನು ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟು ಒಂದು ಸ್ಲೈಡ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ತುಂಬಾ ಈಸಿ ಇದು. ಒಂದು ಲೀಫ್ ತೊಗೋಬೇಕು. ಲೀಫ್ ತೊಗೊಂಡು ಲ್ಯಾಂಜಿಟ್ಯೂಡಿನಲ್ ಸೆಕ್ಷನ್ ಮಾಡಬೇಕು. ಆ ಲ್ಯಾಂಜಿಟ್ಯೂಡಿನಲ್ ಸೆಕ್ಷನ್ ಹೆಂಗಿರ್ಬೇಕಂದ್ರೆ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿರಬೇಕು. ನೆಕ್ಸ್ಟ್ ಸ್ಲೈಡ್ ಮೇಲೆ ಅದನ್ನು ಹಾಕಿ ಫಿನಾಫ್ಥಲಿನ್ ಇಂಡಿಕೇಟರ್ ಸ್ವಲ್ಪ ಹಾಕಿ ಅದನ್ನು ವಾಟ್ರಿಂದ ರಿಮೂವ್ ಮಾಡಿ, ಅಂದರೆ ಸ್ವಲ್ಪ ಕಂಟೆಂಟನ್ನು ಮಾತ್ರ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಫಿನಾಫ್ಥಲಿನ್ ಇಂಡಿಕೇಟರನ್ನು. ಅದ್ರ ಮೇಲೆ ಫೋರ್ಸೆಪ್ ಹಾಕ್ತೀವಿ, ಅಲ್ಲಿಗೆ ಸ್ಲೈಡ್ ರೆಡಿ ಆಗುತ್ತೆ. ಆ ಸ್ಲೈಡನ್ನು ತಗೊಂಡೋಗಿ ವಿತ್ ದಿ ಹೆಲ್ಪ್ ಆಫ್ ಕಾಂಪೌಂಡ್ ಮೈಕ್ರೋಸ್ಕೋಪ್ ನಾವು ಅಬ್ಸರ್ವ್ ಮಾಡಿದಾಗ ಈ ಒಂದು ಪಾರ್ಟ್ಸ್ಗಳು ನಮಗೆ 1 by 1 ಅಬ್ಸರ್ವ್ ಮಾಡ್ಬೋದು. ನಾವೇನು ಡಯಾಗ್ರಾಮಲ್ಲಿ ನೋಡ್ತಾ ಇದ್ದೀವಿ, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಎಪಿಡರ್ಮಿಸ್, ಹೈಪೋಡರ್ಮಿಸ್, ಗಾರ್ಡ್ ಸೆಲ್ ಅಂತ ಹೇಳಿ ಕರಿತೀವಿ. ಗಾರ್ಡ್ ಸೆಲ್ ಅಂದರೆ ಕಾವಲು ಜೀವಕೋಶ ಅಂತ ನಾವೇನು ನೋಡ್ತಾ ಇದ್ದೀವಿ, ದಟ್ ಒನ್. ಕಾವಲು ಜೀವಕೋಶ ಪ್ಲೇ ಅ ಇಂಪಾರ್ಟೆಂಟ್ ರೋಲ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸ್ಟೊಮ್ಯಾಟಾದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್, ಕ್ಲೋಸ್ಡ್ ಸ್ಟೊಮ್ಯಾಟಾ ಆ್ಯಂಡ್ ಓಪನ್ ಸ್ಟೊಮ್ಯಾಟಾ. ಸೊ ಈ ಒಂದು ಪತ್ರರಂಧ್ರದ ವಿಶೇಷತೆ ಏನು ಅಂತ ಹೇಳಿದ್ರೆ, ನೆನ್ಪಿಟ್ಕೊಳ್ಳಿ, ಇದು ರಿಪೀಟೆಡ್ ಆಗಿ ಕೇಳಿರ್ತಕ್ಕಂತಹ ಪ್ರಶ್ನೆ, ನೆಕ್ಸ್ಟ್ ಕೂಡ ಕೇಳ್ತಾರೆ. ಅಂದರೆ ಯಾರು ಇವಾಗ 10th ಓದ್ತಿದ್ದೀರಾ ಅವ್ರಿಗೆ ಕೇಳ್ತಾರೆ, ಆಲ್ಮೋಸ್ಟ್ ಕೇಳ್ತಾರೆ. ಬಟ್ ಈ ಕ್ವಶನ್ ರಿಪೀಟ್ ಆಗಿಲ್ಲ ಅಂದರೆ ಫಂಕ್ಷನ್ಸ್ ಆಫ್ ಸ್ಟೊಮ್ಯಾಟಾ ಅಂತೂ ರಿಪೀಟ್ ಆಗುತ್ತೆ. ಇಷ್ಟು ಕಾನ್ಸೆಪ್ಟನ್ನು ತಿಳ್ಕೊಬೇಕು. ಇಲ್ಲಿ ನಾವು ಡಯಾಗ್ರಾಮಲ್ಲೇ ನೋಡ್ತಿದ್ದೀವಿ, ಈಸಿಲಿ ನೆನ್ಪಿಟ್ಕೋಬೋದು. ಒಂದು ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಪತ್ರರಂಧ್ರ ಅಂತಕ್ಕಂತಹ ಭಾಗ ಲಾರ್ಜ್ ಸೈಜಲ್ಲಿದೆ. ನೆಕ್ಸ್ಟ್ ಇನ್ನೊಂದು ಡಯಾಗ್ರಾಮಲ್ಲಿ ಸ್ಮಾಲ್ ಸೈಜಲ್ಲಿದೆ. ವಾಟ್ ಆರ್ ದ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಜಸ್ಟ್ ಇಮೇಜ್ ನೋಡಿದ ತಕ್ಷಣ ನಾವು ನೆನ್ಪಿಟ್ಕೋಬೋದು. ಎಕ್ಸಾಮಲ್ಲೂ ಅಷ್ಟೇ, ಜಸ್ಟು ಇಷ್ಟು ಬರೆದು ಲೇಬಲಿಂಗ್ ಮಾಡಿ ಫಂಕ್ಷನ್ಸ್ 1-2 ಬರೆದ್ರೆ 3 marks. ಅದರ್ವೈಸ್ ಬರೀ ಡಯಾಗ್ರಾಮು ಪಾರ್ಟ್ಸನ್ನು ಕೇಳಿದ್ರೆ ಅಲ್ಲಿ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರಲ್ಲ. ಸೊ ಈ ಒಂದು ಸ್ಟೊಮ್ಯಾಟಾದ ರಚನೆ ಅಂದರೆ ಓಪನ್ ಸ್ಟೊಮ್ಯಾಟಾ, ಕ್ಲೋಸ್ಡ್ ಸ್ಟೊಮ್ಯಾಟಾದ ಒಂದು ರಚನೆಯನ್ನು ಕೇಳಿದಾಗ ನಾವೆಲ್ಲರೂ ಕೂಡ ಈಸಿಯಾಗಿ ನೆನ್ಪಿಟ್ಕೊಳ್ಳೇಬೇಕು. ಸೊ ಇಲ್ಲೇನಾಗತ್ತೆ, ಗಾರ್ಡ್ ಸೆಲ್ ಇಂಪಾರ್ಟೆಂಟ್ ಫಂಕ್ಷನನ್ನು ಅಥವಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ. ಏನು ಅಂತ ಹೇಳಿದ್ರೆ, ಈ ಪತ್ರರಂಧ್ರ ಅಥವಾ ಸ್ಟೊಮ್ಯಾಟಾ ಓಪನ್ ಆಗೋದಕ್ಕೆ, ಪತ್ರರಂಧ್ರ ಕ್ಲೋಸ್ ಆಗೋದಕ್ಕೆ ಹೆಲ್ಪ್ ಮಾಡೋರು ಯಾರು ಅಂದರೆ ಈ ಗಾರ್ಡ್ ಸೆಲ್. ನೆಕ್ಸ್ಟು ಕ್ಲೋರೋಪ್ಲಾಸ್ಟ್. ಅಫ್ಕೋರ್ಸ್ ಕ್ಲೋರೋಪ್ಲಾಸ್ಟ್ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಡುಗೆ ಆಗಲ್ಲ. ಅಡುಗೆ ಆಗಿಲ್ಲ ಅಂತ ಹೇಳಿದ್ರೆ ಪ್ಲ್ಯಾಂಟ್ ತನ್ನನ್ನು ತಾನು ಸರ್ವೈವ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ನೆಕ್ಸ್ಟ್ ಒನ್ ಪರಪೋಷಕ ಪೋಷಣೆ. ನಾವೇನು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ಡೆಡ್ಲಿ ಅಪೋಸಿಟ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು ಇದನ್ನು. ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ
ಒಂದು ಜೀವಿ ಇನ್ನೊಂದು ಜೀವಿಯ ಒಂದು ಪೋಷಣೆಯನ್ನು ಪಡೆಯೋದು, ಅಥವಾ ಒಂದು ಜೀವಿ ತನ್ನ ಆಹಾರಕ್ಕಾಗಿ ಇನ್ನೊಂದು ಜೀವಿಯನ್ನು ಡಿಪೆಂಡ್ ಆಗಿರೋದು, ಇನ್ನೊಂದು ಜೀವಿಗೆ ಹೆಲ್ಪ್ ತಗೊಳ್ಳೋದಕ್ಕೆ ಏನಂತ ಕರಿತೀವಿ ಅಂದರೆ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ, ಒಂದು ಜೀವಿ ಇನ್ನೊಂದು ಜೀವಿಯನ್ನು ಭಕ್ಷಣೆ ಮಾಡಿ ತನ್ನ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಫುಡ್ ಚೈನ್ನ ಎಕ್ಸಾಂಪಲ್ ತಗೊಳ್ಳೋದಾದರೆ, ಗ್ರಾಸ್, ಹುಲ್ಲು, ಅದೇನಾಗಿರುತ್ತೆ, ಸಸ್ಯ ಪ್ರೊಡ್ಯೂಸರ್ ಆಗಿರುತ್ತೆ. ನೆಕ್ಸ್ಟ್ ಆ ಒಂದು ಪ್ಲ್ಯಾಂಟನ್ನು ಭಕ್ಷಣೆ ಮಾಡೋರು ಗ್ರಾಸ್ ಹಾಪರ್ ಅಂತ ಹೇಳಿ ಕರಿತೀವಿ. ಸೊ ಗ್ರಾಸ್ ಹಾಪರನ್ನು ಫ್ರಾಗ್, ಕಪ್ಪೆ ತಿನ್ನತ್ತೆ, ಕಪ್ಪೆಯನ್ನು ಹಾವು ತಿನ್ನತ್ತೆ, ಹಾವನ್ನು ಈಗಲ್, ಹದ್ದು ತಿನ್ನತ್ತೆ. ಸೊ ಅಲ್ಲಿಗೆ ಒನ್ ಟ್ರಾಫಿಕ್ ಲೆವೆಲ್ ಟು ಇನ್ನೊಂದು ಟ್ರಾಫಿಕ್ ಲೆವೆಲಿಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಕನ್ಸ್ಯೂಮಿಂಗ್ ಆಫ್ ಫುಡ್ ಅಂತ ಹೇಳಿ ಕರಿತೀವಿ. ಅಂದರೆ ಒಂದು ಪೋಷಣಾ ಸ್ತರದಲ್ಲಿ ಇರತಕ್ಕಂಥ ಆಹಾರವನ್ನು ಇನ್ನೊಂದು ಜೀವಿ ಭಕ್ಷಣೆ ಮಾಡಿ ತಿನ್ನತ್ತೆ. ಸೊ ದಿಸ್ ಈಸ್ ವೆರಿ ಲಾರ್ಜ್ ಕಾನ್ಸೆಪ್ಟ್ ಇದು. ನೆಕ್ಸ್ಟ್ ಅವರ್ ಎನ್ವಿರಾನ್ಮೆಂಟ್ ಅನ್ನೋ ಚಾಪ್ಟರಲ್ಲಿ ನಾವು ಮಾತಾಡ್ತಾ ಹೋಗೋಣ ಫುಡ್ ಚೈನ್, ಫುಡ್ ವೆಬ್ ಬಗ್ಗೆ. ಇಲ್ಲಿ ನಾವು ಇಷ್ಟು ತಿಳ್ಕೊಳ್ಳೋಣ, ಪರ ಪೋಷಣೆ ಇನ್ನೊಂದು ಜೀವಿಯನ್ನು ಅವಲಂಬಿಸಿ ಇರೋದು, ಅದಕ್ಕೆ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಸಮ್ ಆಫ್ ದಿ ಇನ್ಸೆಕ್ಟ್ ಲೈಕ್ ಸ್ಮಾಲ್ ಸೈಜ್ ಇನ್ಸೆಕ್ಟ್ ಅಂತ ಹೇಳಿ ಕರಿತೀವಿ. ಸೊ ತಲೆನಲ್ಲಿ ಹೇನು ಅಂತ ಹೇಳಿ ಕರಿತೀವಿ. ಅದಾದಮೇಲೆ ಜಿಗಣೆ, ಲೀಚ್, ಅದೆಲ್ಲದೂ ಕೂಡ ಏನಾಗುತ್ತೆ, ಮಾನವನಲ್ಲಿ ಇರತಕ್ಕಂತಹ ರಕ್ತವನ್ನು ಸಕ್ ಮಾಡಿ ತನ್ನ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರುತ್ತೆ. ನೆಕ್ಸ್ಟ್ ಒನ್ ಟೇಪ್ ವರ್ಮ್ಸ್, ಅದೆಲ್ಲ ಗೊತ್ತು ನಿಮಗೆ. ಅಂದರೆ ಅದು ಕೂಡ ಮಾನವನ ದೇಹದಲ್ಲಿ ಇರತಕ್ಕಂಥ ಇಂಟೆಸ್ಟೈನಲ್ ರೀಸನಲ್ಲಿ ಬದುಕಿರುತ್ತೆ. ಸೊ ನೆಕ್ಸ್ಟ್ ಅದು ತನ್ನ ಒಂದು ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡ್ಕೊಳ್ತಾ ಇರುತ್ತೆ. ನೆಕ್ಸ್ಟ್ ಒನ್, ಹಾಗಿದ್ರೆ ಈ ಒಂದು ಜೀವಿಗಳು ಫುಡ್ಡನ್ನು ಹೆಂಗೆ ಸಕ್ ಮಾಡುತ್ತೆ? ಪರಪೋಷಣೆ ಅಂದರೆ ಗೊತ್ತಾಯಿತು, ಒಂದು ಜೀವಿ ಇನ್ನೊಂದು ಜೀವಿಯನ್ನು ಭಕ್ಷಣೆ ಮಾಡಿ ತನ್ನ ಒಂದು ಆಹಾರವನ್ನು ಪೂರೈಸ್ಕೊಳ್ಳೋದು ಅಂತ. ಈ ಒಂದು ಪ್ರೊಸೆಸ್ ಹಾಗಿದ್ರೆ ಹೆಂಗೆ ನಡೆಯುತ್ತೆ? ಫಾರ್ ಎಕ್ಸಾಂಪಲ್, ಅಮೀಬಾ ಅಂತ ಹೇಳಿ ಕರಿತೀವಿ. ಹೇಳ್ತಾ ಇರ್ತೀವಿ ನಾವೆಲ್ಲರೂ ಕೂಡ, ಅಥವಾ ನಾವೆಲ್ಲರೂ ಸ್ಟೂಡೆಂಟ್ಸ್ ಆಗಿದ್ದಾಗ ನಮ್ಮ ಟೀಚರ್ಸು ಹೇಳ್ತಾ ಇರ್ತಾರೆ, ಅಮೀಬಾ ಥರ ಚಿತ್ರ ಬರೆದಿದ್ಯಾ ನೋಡು, ಸೆಲ್ ಚಿತ್ರ ಬಿಡಿಸು ಅಂದರೆ ಅಮೀಬಾ ಬಿಡಿಸಿದ್ಯಾ. ಅಮೀಬಾ ಅಂದರೆ ಅಷ್ಟೇ ಶೇಪ್ಲೆಸ್ ಅಂತ ಹೇಳಿ ಕರಿತೀವಿ. ನೀವು ಯಾವ ಶೇಪಲ್ಲಿ ಬೇಕಾದರೂ ಅದನ್ನು ಡ್ರಾ ಮಾಡ್ಬೋದು, ವೆರಿ ಈಸಿ. ಸೊ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಆದರೆ ಈಸಿಯಾಗಿ ನೆನ್ಪಿಟ್ಕೋಬೋದು. ನಾವು ಇದೇ ಥರ ಬರಿಬೇಕು, ಡೆಫಿನೆಟ್ ಸ್ಟ್ರಕ್ಚರನ್ನೇ ಬರಿಬೇಕು ಅಂತ ಇಲ್ಲ ಅಮೀಬಾ. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಅಮೀಬಾನಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತೆ, ವ್ಯಾಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ನ್ಯೂಕ್ಲಿಯಸ್ ಎಸ್ಪೆಷಲಿ ತುಂಬ ಇಂಪಾರ್ಟೆಂಟ್, ಅದನ್ನು ಮತ್ತೆ ಮೆನ್ಷನ್ ಮಾಡೋದನ್ನು ಮರೆಯೋಂಗಿಲ್ಲ. ಅಲ್ಲಿ ಫುಡ್ ಪಾರ್ಟಿಕಲ್ ಕಾಣಿಸ್ತಾ ಇದೆ ನಮಗೆ. ನೆಕ್ಸ್ಟ್ ಡಯಾಗ್ರಾಮಲ್ಲಿ ಬಿನಲ್ಲಿ ಒಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ, ಅದಕ್ಕೆ ನಾವು ಸೂಡೋಪೋಡಿಯಾ ಅಂತ ಹೇಳಿ ಕರಿತೀವಿ. ಸೊ ಸೂಡೋಪೋಡಿಯಾ ಅಂದರೆ ಅಮೀಬಾದ ಹೊರಚಾಚಿಕೆ, ಅಮೀಬಾ ದೇಹದ ಹೊರಗೆ ಹೊರಚಾಚಿಕೆ, ಮಿಥ್ಯಪಾದ. ಸೂಡೋ ಅಂದರೆ ಸುಳ್ಳು, ಪೋಡಿಯಾ ಅಂದರೆ ಲೆಗ್ಸು, ಸೂಡೋಪೋಡಿಯಾ ಅಂದರೆ ಮಿಥ್ಯಪಾದಗಳು. ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಏನಾಗುತ್ತೆ, ಆ ಒಂದು ಫಿಂಗರ್ ಲೈಕ್ ಸ್ಟ್ರಕ್ಚರ್ ಏನಾಗುತ್ತೆ, ಡೆವಲಪ್ ಆಗುತ್ತೆ. ನೆಕ್ಸ್ಟು ಆ ಒಂದು ಮಿಥ್ಯಪಾದ ಏನು ಮಾಡುತ್ತೆ, ಫುಡ್ಡನ್ನು ಒಳಗಡೆ ತಗೊಳ್ಳೋದಕ್ಕೆ, ಅಮೀಬಾ ದೇಹದ ಒಳಗಡೆ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಸೂಡೋಪೋಡಿಯಾ ಫುಲ್ ಕ್ಲೋಸ್ ಆಗುತ್ತೆ. ಆವಾಗ ಇಡಿಯಾದ ಆಹಾರವನ್ನು ಭಕ್ಷಣೆ ಮಾಡುತ್ತೆ ಅಮೀಬಾ. ಸೊ ಇದಕ್ಕೆ ಏನಂತ ಕರಿತೀವಿ ಅಂತ ಹೇಳಿದ್ರೆ ನಾವು ಘನಾಹಾರಿ ಪೋಷಣೆ ಅಂತ ಹೇಳಿ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಅಂದರೆ ಅಲ್ಲಿರ್ತಕ್ಕಂತಹ ಅಷ್ಟು ಫುಡ್ ಪಾರ್ಟಿಕಲ್ನ ಏನು ಮಾಡುತ್ತೆ, ಇದು ಅಮೀಬಾ ಸಕ್ ಮಾಡುತ್ತೆ. ನೆಕ್ಸ್ಟ್ ಒನ್, ನಿಮ್ಮಲ್ಲಿ ಹಾಗಿದ್ರೆ ಹೆಂಗೆ ಪೋಷಣೆ ನಡೆಯುತ್ತೆ? ಇಟ್ಸ್ ವೆರಿ ಸಿಂಪಲ್. ಏನಾಗತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಆಲಿಮೆಂಟರಿ ಕೆನಾಲ್ ಅಂತ ಹೇಳಿ ಕರಿತೀವಿ. ಅಂದರೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಒಂದು ಪ್ರೋಸೆಸ್ಗೆ ನಾವು ಆಲಿಮೆಂಟರಿ ಕೆನಾಲ್ ಅಂತ ಹೇಳಿ ಕರಿತೀವಿ. ಸೊ ಮೊದಲನೇದಾಗಿ ಆಹಾರ ನಮ್ಮ ಬಾಯಿಯ ಒಳಗಡೆ ಹಾಕಿದಾಗ ಏನಾಗತ್ತೆ, ಫಸ್ಟು ನಮ್ಮ ಬಾಯಿಯ ಒಳಗೆ ಹೋದಂತಹ ಆಹಾರ ಮೊದಲನೇದಾಗಿ ನಾವು ಊಟ ಮಾಡೋಕ್ಕೆ ಮುಂಚೆ ನಮಗೆ ಸ್ಮೆಲ್ ಮಾಡಿ ಹೇಳ್ತಾ ಇರೋರು ಯಾರು ಅಂತ ಹೇಳಿದ್ರೆ ನೋಸ್. ಅಂದರೆ ಇವತ್ತು ಅಮ್ಮ ಏನೋ ಫುಡ್ ಪ್ರಿಪೇರ್ ಮಾಡಿದ್ದಾರೆ, ಏನೋ ಡಿಫ್ರೆಂಟಾಗಿ ಸ್ಮೆಲ್ ಬರ್ತಾ ಇದೆ, ಸೊ ಡಿಫ್ರೆಂಟ್ ಫುಡ್ ರೆಡಿಯಾಗಿದೆ, ಡೆಲಿಷಿಯಸ್ ಫುಡ್ ರೆಡಿಯಾಗಿದೆ ಅಂತ ಹೇಳುತ್ತೆ ನಮ್ಮ ನೋಸಿಗೆ ಹೇಳೋರು ಬ್ರೈನ್. ಸೊ ನೆಕ್ಸ್ಟು ಆಹಾರ ಎಂಟರ್ ಆಗುತ್ತೆ ಬಾಯಿಗೆ. ಆವಾಗ ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನು ನೀರು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತಾ ಇರೋದ್ರಿಂದ ಸಲೈವಾ ಅಂತ ಹೇಳಿ ಕರಿತೀವಿ. ಸೊ ಸಲೈವಾ ಸ್ಯಾಕ್ರೇಟ್ ಮಾಡೋರು ಯಾರು ಅಂದರೆ ಸಲೈವರಿ ಗ್ಲ್ಯಾಂಡ್ ಅಂತ ಹೇಳಿ ಕರಿತೀವಿ. ಲಾಲಾ ರಸಗ್ರಂಥಿ, ನಾಟ್ ಲಾವಾ ರಸ, ಲಾಲಾ ರಸಗ್ರಂಥಿ. ಸೊ ಲಾಲಾ ರಸಗ್ರಂಥಿಯಿಂದ ಲಾಲಾ ರಸ ಉತ್ಪತ್ತಿಯಾಗತ್ತೆ.
ಒಬ್ಬ ಹೆಲ್ದಿ ಹ್ಯೂಮನ್ ಬೀಯಿಂಗಲ್ಲಿ ಒಂದು ದಿನಕ್ಕೆ 1.5 ಲೀಟರ್ನಷ್ಟು ಸಲೈವಾ ಸ್ಯಾಕ್ರೇಟ್ ಆಗಬೇಕು. ಅಂದರೆ 1.5 ಲೀಟರ್ಸ್ನಷ್ಟು ಸಲೈವಾ ಸ್ಯಾಕ್ರೇಟ್ ಆಗಬೇಕು. ಸೊ ನೆಕ್ಸ್ಟು ಈ ಸಲೈವಾನಲ್ಲಿ ನಮಗೆ ಮತ್ತೆ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಬರುತ್ತೆ, ಪ್ಯಾರೋಟಿಡ್. ಸೊ ಈ ಸ್ಟ್ರಕ್ಚರ್ ಏನು ಕಾಣಿಸ್ತಾ ಇದೆ ಇಯರ್ ಪಕ್ಕದಲ್ಲಿ ದೊಡ್ಡದಾಗಿ, ಇದಕ್ಕೆ ಪ್ಯಾರೋಟಿಡ್ ಅಂತೀವಿ. ನೆಕ್ಸ್ಟು ಇಲ್ಲಿ ಅಪ್ಪರ್ ಜಾ ಲೋಯರ್ ಜಾ ಸೈಡ್ ಏನಿದೆ ಇದಕ್ಕೆ ಸಬ್ ಮ್ಯಾಂಡಿಬ್ಯುಲಾರ್ ಅಂತೀವಿ. ಲಿಪ್ಸ್ ಅಂತ ಹೇಳಿ ಕರಿತೀವಿ. ಇನ್ ಬಿಟ್ವೀನ್ ದ 2 ಲಿಪ್ಸ್ ಒಳಗಡೆ ಒಂದಿರುತ್ತೆ ಸಬ್ ಲಿಂಗ್ಯುವಲ್ ಅಂತ ಹೇಳಿ ಕರಿತೀವಿ. ಪ್ಯಾರೋಟಿಡ್, ಸಬ್ ಮ್ಯಾಂಡಿಬ್ಯುಲಾರ್, ಸಬ್ ಲಿಂಗ್ಯುವಲ್ 3 ಪಾರ್ಟ್ಸು ಸಲೈವರಿ ಗ್ಲ್ಯಾಂಡಲ್ಲಿ ಇರುತ್ತೆ. ಸೊ ಈ ಒಂದು ಸಲೈವಾ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಆಹಾರವನ್ನು ಅಥವಾ ಆಹಾರದ ಕಣವನ್ನು ಸ್ಮೂತ್ ಮಾಡುತ್ತೆ ಮೊದಲು. ಆಗ ಸ್ಮೂತ್ ಮಾಡಿದಾಗ ಬಕ್ಕಲ್ ಕೆವಿಟಿನಲ್ಲಿರ್ತಕ್ಕಂತಹ ಫುಡ್ ಈಸೋಫೇಗಸ್ಸಿಗೆ ಈಸಿಯಾಗಿ ಹೋಗೋಕ್ಕೆ ಅಥವಾ ಈಸಿಯಾಗಿ ನುಂಗೋದಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆಹಾರ ಬಾಯಿಂದ ಈಸೋಫೇಗಸ್ಸಿಗೆ ಹೋಗಬೇಕಾದ್ರೆ ಅಥವಾ ಅನ್ನನಾಳದ ಮೂಲಕ ಜಠರಕ್ಕೆ ಹೋಗುತ್ತೆ. ಸೊ ಜಠರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಠರ ಗ್ರಂಥಿಗಳು ಪ್ರೆಸೆಂಟ್ ಇರುತ್ತೆ, ಅದರಲ್ಲೂ ಸಹ HCl. ಸೊ ಇವಾಗ ಇದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫ್ರೆಂಡ್ಸ್, ನಾವು ಬೆಳಗ್ಗೆ ಎದ್ದೇಳ್ತೀವಿ, ಸ್ವಲ್ಪ ಸಂಡೇ ಬಂದುಬಿಟ್ರೆ ಏನೋ ಒಂಥರ ನೆಗ್ಲಿಜೆನ್ಸಿ, ಸೊ ಇವತ್ತು ನಾವೆಲ್ಲೂ ಸ್ಕೂಲಿಗೆ ಹೋಗ್ತಾ ಇಲ್ಲ ಅಥವಾ ಸಂಡೇ ಅಂದರೆ ಸ್ವಲ್ಪ ಫ್ರೀಯಾಗಿರಬೇಕು, ವಾಟ್ ಎವರ್ ಆಫೀಸಿಗೆ ಹೋಗೋರಾಗಿರ್ಬೋದು, ಸ್ಕೂಲಿಗೆ ಹೋಗೋರಾಗಿರ್ಬೋದು ಅಥವಾ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋಗೋರಾಗಿರ್ಬೋದು, ಸಂಡೇ ಅಂದರೆ ಸ್ವಲ್ಪ ರಿಲೀಫ್ ಆಗಿರುವಂಥ ನಮ್ಮ ಮೈಂಡ್ ನಮಗೆ ಆಲ್ರೆಡಿ ಹೇಳಿರುತ್ತೆ ಸ್ಯಾಟರ್ಡೆ ನೈಟು. ಸೊ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಡಿಲೇ ಆಗ್ತಾ ಹೋಗ್ತಾ ಇರುತ್ತೆ. ಡೈಲಿ 8:30 ಅಥವಾ ಇನ್ ಬಿಟ್ವೀನ್ ದಿ 9 ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದವರು ಅವತ್ತು 11 o'clock ಆಗೋಗಿರುತ್ತೆ. 11 o'clock ಆದ ತಕ್ಷಣ ನಮಗೆಲ್ಲ ಒಂಥರ ಬಾಯೆಲ್ಲ ಹುಳಿ ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಇನ್ನೂ ನಾವು ಫುಡ್ ಅಥವಾ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಕಹಿ ಆಗುತ್ತೆ ಬಾಯೆಲ್ಲ. ಡ್ಯೂ ಟು ದ ಸ್ಯಾಕ್ರೇಷನ್ ಆಫ್ ದಿಸ್ ಆ್ಯಸಿಡ್, ದಟ್ ಆ್ಯಸಿಡ್ ವಿ ಕಾಲ್ ಇಟ್ ಆಸ್ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸ್ಯಾಕ್ರೇಷನ್ ಆಫ್ HCl ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಹುಳಿ ತೇಗ್ ಬರ್ತಾ ಇರುತ್ತೆ, ಅದಾದಮೇಲೆ ಕಹಿ ಅನ್ನಿಸ್ತಾ ಇರುತ್ತೆ. ಬೇಗ ಬ್ರೇಕ್ಫಾಸ್ಟ್ ಅಂದರೆ ಏನು, ಫಾಸ್ಟಾಗಿ ಹಶ್ವಾಗೋದನ್ನು ಬ್ರೇಕ್ ಮಾಡೋದಕ್ಕೆ ನಾವು ಫುಡ್ ತಗೋತೀವಲ್ವ ಅಥವಾ ಟಿಫಿನ್ ಮಾಡ್ತೀವಲ್ವ, ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಈ ಹೈಡ್ರೋಕ್ಲೋರಿಕ್ ಆ್ಯಸಿಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೋಟೀನ್ ಡೈಜೆಸ್ಟ್ ಮಾಡ್ತಕ್ಕಂತಹ ಪೆಪ್ಸಿನ್ ಇರುತ್ತೆ. ನೆಕ್ಸ್ಟು ಈ ಪೆಪ್ಸಿನ್ ಎಂಜೈಮ್ನನ್ನು ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಫುಡ್ ಡೈಜೆಷನಿಗೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪಿಂಕ್ಟರ್ ಮಸಲ್ ಅಂತ ಹೇಳಿ ಕರಿತೀವಿ. ಸೊ ಜಠರದಿಂದ ಆಹಾರ ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಜಠರದಿಂದ ಹೊಟ್ಟೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟಮಕ್ ರೀಸನಿಂದ ಮೊದಲನೇದಾಗಿ ಎಂಟರ್ ಆಗೋದು ಸ್ಮಾಲ್ ಇಂಟೆಸ್ಟೈನ್. ಸೊ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಣ್ಣ ಕರುಳು, ಅದು ಏನು ಸ್ವಲ್ಪ ಜೀವಿಗಳಲ್ಲಿ ಸಣ್ಣದಾಗಿರುತ್ತೆ, ಕೆಲವೊಂದು ಜೀವಿಗಳಲ್ಲಿ ದೊಡ್ಡದಾಗಿರುತ್ತೆ. ಸೊ ಅಲ್ಲಿ ಮೊದಲನೇದಾಗಿ ಸೆಲ್ಯುಲೋಸ್ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಸೆಲ್ಯುಲೋಸ್ ಕಂಟೆಂಟನ್ನು ಡೈಜೆಸ್ಟ್ ಮಾಡೋದಕ್ಕೋಸ್ಕರ ಸಸ್ಯಾಹಾರಿ ಜೀವಿಗಳಲ್ಲಿ, ಸೊ ಆನೆ, ಹುಲಿ, ಜಿಂಕೆ, ಮೊಲ, ಕೆಲವೊಬ್ರು ನಾವೆಲ್ಲರೂ ಕೂಡ ಸಸ್ಯಾಹಾರಿಗಳಾಗಿರ್ತೀವಿ. ಸೊ ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ದೊಡ್ಡದಾಗಿರ್ತಕ್ಕಂತಹ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ, ಲಾರ್ಜ್ ಸೈಜಲ್ಲಿರ್ತಕ್ಕಂತಹ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ. ಬಿಕಾಸ್ ಡ್ಯೂ ಟು ದ ಸ್ಯಾಕ್ರೇಷನ್ ಆಫ್ ದಟ್ ಸಬ್ಸ್ಟೆನ್ಸ್ ವಿ ಕಾಲ್ ಇಟ್ ಆಸ್ ಸೆಲ್ಯುಲೋಸ್. ಬಟ್ ಹುಲಿ, ಕಾರ್ನಿವೋರ್ಸ್ ಅಂತ ಏನು ನಾವು ಕರಿತೀವಿ, ಹುಲಿ, ಸಿಂಹ, ಚಿರತೆ, ಅದೆಲ್ಲದರಲ್ಲೂ ಕೂಡ ಸ್ಮಾಲರ್ ಸೈಜಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ. ಬಿಕಾಸ್ ಅಲ್ಲಿ ಸೆಲ್ಯುಲೋಸ್ನ ಸ್ಯಾಕ್ರೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಕಾರ್ಬನ್ನು, ಪ್ರೋಟೀನ್, ಫ್ಯಾಟ್ ಅದೆಲ್ಲದೂ ಕೂಡ ಡೈಜೆಸ್ಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ಈ ಫ್ಯಾಟ್ ಡಿಸಾಲ್ವ್ ಆಗೋದಕ್ಕೆ ಹೆಲ್ಪ್ ಮಾಡೋರು ಯಾರು ಅಂತ ಹೇಳಿದ್ರೆ ಲಿವರ್. ಅಫ್ಕೋರ್ಸ್ ನಾನು ಆವಾಗಲೇ ಹೇಳಿದೆ, ಒಬ್ಬ ಹೆಲ್ದಿ ಪರ್ಸನ್ ಇದ್ದಾನೆ ಅಂದರೆ 1.5 ಲೀಟರ್ನಷ್ಟು ಸಲೈವಾ ಒಂದು ದಿನಕ್ಕೆ ಅವನ ಬಾಡಿನಲ್ಲಿ ಸ್ಯಾಕ್ರೇಷನ್ ಆಗಬೇಕು ಅಂತ. ಇದಕ್ಕೆ ಸಿಮಿಲರ್ ಆಗಿ, ಇದಕ್ಕೆ ರಿಲೇಟೆಡ್ ಆಗಿ ಇನ್ನೊಂದು ನೆನ್ಪಿಟ್ಕೋಬೇಕು ಫ್ರೆಂಡ್ಸ್, ಯಾವುದು ಅಂತ ಹೇಳಿದ್ರೆ 1.5 kg ಲಿವರ್ ಸೈಜ್ ಇರುತ್ತೆ. ಸೊ ಆ ಲಿವರಲ್ಲಿ ಏನಾಗುತ್ತೆ, ಹೆಪಾಟೋಸೈಟಿಕ್ ಸೆಲ್ಸ್ ಇರುತ್ತೆ. ಸೊ ಹೆಪಾಟೋಸೈಟಿಕ್ ಸೆಲ್ಸ್ ಏನಾಗುತ್ತೆ, ಸಮ್ ಆಫ್ ದಿ ಕೆಮಿಕಲ್ಸ್ನ ರಿಲೀಸ್ ಮಾಡುತ್ತೆ. ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ದಟ್ ಕೆಮಿಕಲ್ಸ್ ಇನ್ ದ ಲಿವರ್ ಆರ್ ಹೆಪಾಟೋಸೈಟಿಕ್ ಸೆಲ್ಸ್, ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿಕ್ ಸಬ್ಸ್ಟೆನ್ಸನ್ನು ಹೊರಗಡೆ ಹಾಕೋದಕ್ಕೆ ಹೆಲ್ಪ್ ಮಾಡುತ್ತೆ.
ಅದ್ರ ಜೊತೆಗೆ ಫ್ಯಾಟನ್ನು, ಇವಾಗ ಒಂದು ಗ್ಲಾಸ್ ವಾಟರ್ ತಗೋತೀವಿ, ಅದ್ರ ಮೇಲೆ ಒಂದೆರಡು ಆಯಿಲ್ ಡ್ರಾಪ್ ಹಾಕ್ತೀವಿ ಅಂತ ಹೇಳಿದ್ರೆ ಫ್ಲೋಟ್ ಆಗ್ತಾ ಇರುತ್ತೆ. ಸೊ ಫ್ಲೋಟ್ ಆಗಬೇಕಾದ್ರೆ ನಮಗೆ ಗೊತ್ತು, ಆ್ಯಸ್ ಕಂಪೇರ್ ಟು ದ ವಾಟರ್ ಡೆನ್ಸಿಟಿ, ಆಯಿಲ್ ಡೆನ್ಸಿಟಿ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ಅಂದರೆ ಆಯಿಲ್ನ ಡೆನ್ಸಿಟಿ ಸಾಂದ್ರತೆ ಕಡಿಮೆ ಆಗಿರುತ್ತೆ. ಸೊ ಆದ್ದರಿಂದ ವಾಟರ್, ನೀರಿನ ಸಾಂದ್ರತೆ ಜಾಸ್ತಿ ಇರೋದ್ರಿಂದ ಎಣ್ಣೆ ನೀರಿನ ಮೇಲ್ಗಡೆ ತೇಲ್ತಾ ಇರುತ್ತೆ. ಇಷ್ಟಂತೂ ಐಡಿಯಾ ನಮಗಿದೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಫ್ಯಾಟನ್ನು ಡಿಪಾಸಿಟ್ ಅಂದರೆ ಫ್ಯಾಟನ್ನು ನೀರಿನಲ್ಲಿ, ಕೊಬ್ಬನ್ನು ಕರಗಿಸುವಂತಹ ಸಾಮರ್ಥ್ಯ ಲಿವರಿಗೆ ಇರುತ್ತೆ. ಸೊ ಆ ಬ್ಯೂಟಿಫುಲ್ ಪ್ರೊಸೆಸ್ಸಿಗೆ ನಾವು ಎಮಲ್ಸಿಫಿಕೇಷನ್ ಅಥವಾ ಎಮಲ್ಸೀಕರಣ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಏನಾಗುತ್ತೆ ಹಾಗಿದ್ರೆ ಅಂತ ಹೇಳಿದ್ರೆ, ಸಮ್ ಆಫ್ ದಿ ಎನ್ಸೈಮ್ಸ್ ಪ್ರೆಸೆಂಟ್ ಇರುತ್ತೆ ಸ್ಮಾಲ್ ಇಂಟೆಸ್ಟೈನಲ್ಲಿ. ಸೊ ಆ ಒಂದು ಎನ್ಸೈಮ್ಸ್ ಏನು ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಪೆಪ್ಸಿನ್ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಕನ್ವರ್ಟ್ ಮಾಡುತ್ತೆ. ಸೊ ಪ್ರೋಟೀನ್ ಅಂದರೆ ಗೊತ್ತು ನಿಮಗೆ, ಟ್ವಿಸ್ಟೆಡ್ ಫಾರ್ಮ್ ಆಫ್ 20 ಪೇರ್ಸ್ ಆಫ್ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಅಂದರೆ ಪ್ರೋಟೀನ್ ಅಂದರೆ ಅಮೈನೋ ಆ್ಯಸಿಡ್ಸ್ ಅಂತ ಹೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟು ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಮಾಡುತ್ತೆ, ಫ್ಯಾಟನ್ನು ಫ್ಯಾಟಿ ಆ್ಯಸಿಡ್ ಆಗಿ ಮಾಡುತ್ತೆ. ಇಷ್ಟೆಲ್ಲ ಪ್ರೊಸೆಸ್ಸು ಸ್ಮಾಲ್ ಇಂಟೆಸ್ಟೈನಲ್ಲಿ ನಡೆಯುತ್ತೆ. ಸೊ ಕ್ವಿಕ್ ಲುಕ್ ನೋಡೋದಾದರೆ, ಇಲ್ಲಿ ನಾಲಿಗೆ ಅಂದರೆ ಸಲೈವರಿ ಗ್ಲ್ಯಾಂಡ್ ನೆನ್ಪು ಮಾಡ್ಕೋಬೇಕು. ನೆಕ್ಸ್ಟ್ ಆಹಾರ ಎಂಟರ್ ಆಯಿತು, ಆಹಾರ ಎಂಟರ್ ಆದಮೇಲೆ ಸಲೈವ ಏನು ಮಾಡ್ತು, ಲಾಲಾರಸ ನಮ್ಮ ಫುಡ್ಡನ್ನು ಸ್ಮೂತ್ ಮಾಡ್ತು. ಬಕ್ಕಲ್ ಕೆವಿಟಿಯಿಂದ ಈಸೋಫೇಗಸ್ಸಿಗೆ ಫುಡ್ ಬಂತು. ಅನ್ನನಾಳ, ಅನ್ನನಾಳದಿಂದ ಜಠರ ಸ್ಟಮಕ್ಕಿಗೆ ಬಂತು. ಜಠರದಿಂದ ಏನಾಗುತ್ತೆ, ಸೊ ಅಲ್ಲಿ ನಾವು ನೋಡ್ತಾ ಇದ್ದೀವಿ ವಫೆ ಅಥವಾ ಡಯಾಫ್ರಗಮ್ ಅಂತ ಹೇಳಿ ಕರಿತೀವಿ. ಇನ್ ಬಿಟ್ವೀನ್ ದ ಸ್ಟಮಕ್ ರೀಸನ್ ಆ್ಯಂಡ್ ಲಂಗ್ ರೀಸನ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಶ್ವಾಸಕೋಶಗಳಿರುತ್ತೆ, ಎದೆಯ ಭಾಗ ಅಂತ ಹೇಳಿ ಕರಿತೀವಿ. ಸೊ ಎದೆಯ ಭಾಗ, ಹೊಟ್ಟೆಯ ಭಾಗವನ್ನು ಬೇರ್ಪಡಿಸೋರು ಯಾರು ಅಂದರೆ ಡಯಾಫ್ರಗಮ್, ವಫೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ಹೊಟ್ಟೆಗೆ ಬಂತಹ ಆಹಾರ ಸಣ್ಣ ಕರುಳಿಗೆ ಹೋಗುತ್ತೆ. ಸಣ್ಣ ಕರುಳಿನಲ್ಲಿ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ವೇರಿಯಸ್ ಟೈಪ್ ಆಫ್ ದಿ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಅದರಲ್ಲೂ HCl, ದೆನ್ ಪೆಪ್ಸಿನ್ ಪ್ರೋಟೀನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೆಲ್ಲ ಆದಮೇಲೆ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸು ಪ್ರೆಸೆಂಟ್ ಇರುತ್ತೆ ಸಣ್ಣ ಕರುಳಲ್ಲಿ. ಆ ಸಣ್ಣ ಕರುಳಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಡೈಜೆಸ್ಟ್ ಆಗಿರೋ ಅಷ್ಟು ಫುಡ್ಡನ್ನು ವಿಲ್ಲೈಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟು ಡೈಜೆಸ್ಟ್ ಆಗದೆ ಇರೋ ಫುಡ್ಡು ಲಾರ್ಜ್ ಇಂಟೆಸ್ಟೈನ್ ಅಥವಾ ದೊಡ್ಡ ಕರುಳಿಗೆ ಬರುತ್ತೆ. ದೊಡ್ಡ ಕರುಳಿನಿಂದ ಎಕ್ಸ್ಕ್ರೀಟ್ ಅಂದರೆ ಗುದದ್ವಾರದ ಮೂಲಕ ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ನೆಕ್ಸ್ಟು ಅಪೆಂಡಿಕ್ಸ್ ಅಂತ ಹೇಳಿ ಒಂದು ಪಾರ್ಟ್ನ ನೋಡ್ತಾ ಇದ್ದೀವಿ. ಅದು ಎಲ್ಲ ಜೀವಿಯ ದೇಹದ ಭಾಗದಲ್ಲೂ ಪ್ರೆಸೆಂಟ್ ಇರುತ್ತೆ. ಸೊ ಅದು ಏನಾದರೂ ಇನ್ಫೆಕ್ಟೆಡ್ ಆದಾಗ ಅಥವಾ ಇನ್ಫೆಕ್ಷನ್ ಆದಾಗ ಥ್ರೂ ಸರ್ಜರಿ ಅದನ್ನೇನು ಮಾಡ್ತಾರೆ, ರಿಮೂವ್ ಮಾಡ್ತಾರೆ. ಸೊ ಎಲ್ಲ ಜೀವಿಯ ದೇಹದಲ್ಲೂ ಕೂಡ, ಎಲ್ಲ ಮನುಷ್ಯರಲ್ಲೂ ಕೂಡ ಅಪೆಂಡಿಕ್ಸು ಪ್ರೆಸೆಂಟ್ ಇರುತ್ತೆ. ಸೊ ಇನ್ಫೆಕ್ಷನ್ ಆದಾಗ ಅದನ್ನು ಥ್ರೂ ಸರ್ಜರಿ ರಿಮೂವ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಂಪಾರ್ಟೆಂಟ್ ಪ್ರೊಸೆಸ್ ರೆಸ್ಪಿರೇಷನ್. ರೆಸ್ಪಿರೇಷನ್ ಅಂತ ಹೇಳಿದ್ರೆ ಎಕ್ಸಾಮಲ್ಲಿ ಕೇಳ್ತಾರೆ, ಡಿಫೈನ್ ರೆಸ್ಪಿರೇಷನ್, ಡ್ರಾ ಎ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂತ ಕೇಳ್ತಾರೆ. ಏನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅನ್ನೋದನ್ನು ನೆಕ್ಸ್ಟ್ ನೋಡ್ತೀವಿ. ಇಷ್ಟು ಗೊತ್ತಿರಲಿ, ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಅಂದರೆ ಏನಾಗುತ್ತೆ, ಇನ್ಹೇಲಿಂಗ್ ಆಫ್ ಆಕ್ಸಿಜನ್, ಎಕ್ಸೇಲಿಂಗ್ ಆಫ್ CO2 ಅಂತ ಹೇಳಿ ಕರಿತೀವಿ. ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ಬಿಡ್ತೀವಿ, ನೆಕ್ಸ್ಟು ಆಕ್ಸಿಜನ್ನ ಸೇವನೆ ಮಾಡ್ತೀವಿ. ಯಾವುದ್ರ ಹೆಲ್ಪಿಂದ, ನೋಸ್ನ ಹೆಲ್ಪಿಂದ. ಬಟ್ ಅದಕ್ಕೆ ಉಸಿರಾಟ ಕ್ರಿಯೆಯನ್ನು ಮಾಡೋದಕ್ಕೆ ಹೆಲ್ಪ್ ಮಾಡೋರು ಯಾರು, ಶ್ವಾಸಕೋಶ ಅಥವಾ ಲಂಗ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟು ನಾನು ಹೇಳಿದೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಇಷ್ಟನ್ನು ಕರೆಕ್ಟಾಗಿ ನೆನ್ಪಿಟ್ಕೊಂಡು ಬರೆದ್ರೆ 3 ಮಾರ್ಕ್ಸ್, 1 ಮಾರ್ಕ್ ಅಥವಾ ಹಾಫ್ ಮಾರ್ಕ್ ಕೂಡ ಕಟ್ ಮಾಡಲ್ಲ ಇವ್ಯಾಲ್ಯೂಯೇಟರ್. ಬಿಕಾಸ್ ನಮಗೆ ಗೊತ್ತಿರಬೇಕು ಗ್ಲೂಕೋಸ್ ಹೆಂಗೆ ಅಲ್ಲಿ ಡಿವೈಡ್ ಆಗ್ತಾ ಇದೆ. ಸೊ ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಗ್ಲೂಕೋಸ್ ಕ್ಲೋರೋಪ್ಲಾಸ್ಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಅಥವಾ ಕೋಶ ದ್ರವ್ಯ ಸೈಟೋಪ್ಲಾಸ್ಮಲ್ಲಿ ಡಿವೈಡ್ ಆಗುತ್ತೆ. ಸೊ ಕ್ಲೋರೋಪ್ಲಾಸ್ಟಲ್ಲ, ಕೋಶ ದ್ರವ್ಯ ಸೈಟೋಪ್ಲಾಸ್ಮಲ್ಲಿ ಡಿವೈಡ್ ಆಗುತ್ತೆ. ಗ್ಲೂಕೋಸ್ ಅಂದರೆ 6 ಕಾರ್ಬನ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇರುತ್ತೆ, ಗೊತ್ತು. ನೆಕ್ಸ್ಟ್ ಅದು ಪೈರುವೇಟ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಆವಾಗ 6 ಕಾರ್ಬನ್ ಮಾಲಿಕ್ಯೂಲ್ ಇದ್ದಿದ್ದು ಅಥವಾ 6 ಕಾರ್ಬನ್ ಆಟಮ್ ಇದ್ದಿದ್ದು ಏನಾಗುತ್ತೆ, 3 ಕಾರ್ಬನ್ ಆಟಮ್ ಆಗಿ ಕನ್ವರ್ಟ್ ಆಗುತ್ತೆ. ಆವಾಗ 6 ಕಾರ್ಬನ್ ಆಟಮ್ 3 ಕಾರ್ಬನ್ ಆಟಮ್ ಆದಾಗ, ಅಥವಾ ಗ್ಲೂಕೋಸ್ ಗೆಟ್ ಕನ್ವರ್ಟೆಡ್ ಇಂಟು ಪೈರುವೇಟ್ ಆದಾಗ ಸಮ್ ಆಫ್ ದಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಈ ಒಂದು ಗ್ಲೂಕೋಸ್ ಬ್ರೇಕ್ ಡೌನ್ ಆಗೋದು 3 ಸ್ಟೇಜಸ್ಸಲ್ಲಿ ಆಗುತ್ತೆ. ಫಸ್ಟ್ ಒನ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ನೆಕ್ಸ್ಟ್ ಒನ್ ಲ್ಯಾಕ್ ಆಫ್ ಆಕ್ಸಿಜನ್, ಲಾಸ್ಟ್ ಒನ್ ಫಸ್ಟ್ ಒನ್ ಏನಾಗುತ್ತೆ, ಆಬ್ಸೆನ್ಸ್ ಆಫ್ ಆಕ್ಸಿಜನ್ನು ಈಸ್ಟ್ ಸೆಲ್ಲಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಒನ್ ಲ್ಯಾಕ್ ಆಫ್ ಆಕ್ಸಿಜನ್ ಅಂದರೆ ಆಕ್ಸಿಜನ್ನ ಕೊರತೆ ಇದ್ದಾಗ ಮಸಲ್ ಸೆಲ್ಲಲ್ಲಿ ನಡೆಯುತ್ತೆ, ಅಥವಾ ಸ್ನಾಯುಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟು
ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಿ ನಡೆಯುತ್ತೆ ಅಂದರೆ ಮೈಟೋಕಾಂಡ್ರಿಯಾ. ನಾವೆಲ್ಲರೂ ಕೂಡ ವಿತ್ ದಿ ಹೆಲ್ಪ್ ಆಫ್ ಲಂಗ್ಸ್ ಏನು ಮಾಡ್ತೀವಿ, ಈಸಿಯಾಗಿ ರೆಸ್ಪಿರೇಷನನ್ನು ನಡೆಸ್ತಾ ಇರ್ತೀವಿ. ಬಟ್ ಎವ್ರಿ ಸೆಲ್ ರೆಸ್ಪೈರ್ಸ್ ವಿತ್ ದಿ ಹೆಲ್ಪ್ ಆಫ್ ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಸೆಲ್ ಆರ್ಗನಲ್ ಅಂದರೆ ನಮಗೆ ಇಷ್ಟು ಗೊತ್ತು, ಪವರ್ ಹೌಸ್ ಆಫ್ ದಿ ಸೆಲ್ ಅಂತ, ಬಿಕಾಸ್ ಪ್ರೈಮರಿಯಿಂದ ಅದನ್ನೇ ಕಲ್ತ್ಕೊಂಡ್ಬಂದಿರ್ತೀವಿ. ಬಟ್ ಇದು ಗೊತ್ತಿರಲಿ ಆ್ಯಸ್ ಎ ಕಾಂಪಿಟೇಟರ್, ಎವ್ರಿ ಸೆಲ್ ರೆಸ್ಪೈರ್ಸ್ ವಿತ್ ದಿ ಹೆಲ್ಪ್ ಆಫ್ ಮೈಟೋಕಾಂಡ್ರಿಯಾ ಅಂತ ಹೇಳಿ ಗೊತ್ತಿರುತ್ತೆ. ಸೊ ಎವ್ರಿ ಸೆಲ್ ರೆಸ್ಪೈರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಹೆಲ್ಪ್ ಮಾಡೋರು ಆಕ್ಸಿಜನ್. ಆಕ್ಸಿಜನ್ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಎಲ್ಲಿ, ಮೈಟೋಕಾಂಡ್ರಿಯಾನಲ್ಲಿ. ತುಂಬ ಈಸಿ ಇದೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಗ್ಲೂಕೋಸ್ ಗೆಟ್ ಕನ್ವರ್ಟೆಡ್ ಇಂಟು ಪೈರುವೇಟ್. ಸೊ ಅಲ್ಲಿ 6 ಕಾರ್ಬನ್ ಆಟಮ್ 3 ಕಾರ್ಬನ್ ಆಟಮ್. ಫಸ್ಟು ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಆಕ್ಸಿಜನ್ನ ಅನುಪಸ್ಥಿತಿ. ಸೊ ಇದನ್ನು ಇಂಗ್ಲೀಷಲ್ಲಿ ನೆನ್ಪಿಟ್ಕೊಂಡ್ರೆ ತುಂಬ ಈಸಿಯಾಗಿ ನೆನ್ಪಿಟ್ಕೋಬೋದು. ಪ್ರೆಸೆನ್ಸು, ಆಬ್ಸೆನ್ಸು, ಲ್ಯಾಕ್ ಅಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಲ್ಲಿ ಈಸ್ಟ್ ಸೆಲ್ಗಳಲ್ಲಿ ನಡೆಯುತ್ತೆ. ಸೊ ಈಸ್ಟ್ ಸೆಲ್ಲಲ್ಲಿ ಆ ಒಂದು ಪ್ರೊಸೆಸ್, ರೆಸ್ಪಿರೇಟರಿ ಪ್ರೊಸೆಸ್ ನಡಿಬೇಕು ಅಂದರೆ ಆಕ್ಸಿಜನ್ನ ಅನುಪಸ್ಥಿತಿಯಲ್ಲಿ ನಡಿಬೇಕು ಅಂತ ಹೇಳಿದಾಗ ಬೈ ಪ್ರಾಡಕ್ಟ್ ಆಗಿ ಅಲ್ಲಿ ಎಥೆನಾಲ್ ಸಿಗುತ್ತೆ, ನೆಕ್ಸ್ಟು CO2 ಸಿಗುತ್ತೆ, ಎನರ್ಜಿ ರಿಲೀಸ್ ಆಗುತ್ತೆ. ನೆಕ್ಸ್ಟ್ ನೋಡ್ತಿದ್ದೀವಿ ಲ್ಯಾಕ್ ಆಫ್ ಆಕ್ಸಿಜನ್. ಸೊ ಲ್ಯಾಕ್ ಆಫ್ ಆಕ್ಸಿಜನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ರಿಲೀಸ್ ಆಗುತ್ತೆ, ಜೊತೆಗೆ ಎನರ್ಜಿ ರಿಲೀಸ್ ಆಗುತ್ತೆ. 3 ಸ್ಟೇಜಸ್ಸಲ್ಲೂ ಎನರ್ಜಿ ರಿಲೀಸ್ ಆಗುತ್ತೆ. ಬಟ್ ಫಸ್ಟ್ 2 ಟರ್ಮ್ಸನ್ನು ನಾವು ಎಕ್ಸಾಕ್ಟ್ಲಿ ನೆನ್ಪಿಟ್ಕೊಂಡಿದ್ರೆ ಮಾತ್ರ ಔಟ್ ಆಫ್ ಮಾರ್ಕ್ಸ್ನ ತಗೋಬೋದು. ನೆಕ್ಸ್ಟು ಸ್ಯಾಕ್ರಿಷನ್ ಆಫ್ ಲ್ಯಾಕ್ಟಿಕ್ ಆ್ಯಸಿಡ್ ಏನಾಗುತ್ತೆ ಅಂತ ಹೇಳಿದ್ರೆ ಸ್ನಾಯು ಸೆಳೆತ ಅಂತ ಹೇಳಿ ನಾವು ಕರಿತೀವಿ, ಮಸಲ್ ಪೇಯ್ನ್ ಅಂತ ಹೇಳಿ ಕರಿತೀವಿ. ಸೊ ಆವಾಗ ಏನಾಗುತ್ತೆ, ಆಕ್ಸಿಜನ್ನ ಕೊರತೆ ಉಂಟಾಗುತ್ತೆ, ಆವಾಗ ಮಸಲ್ ಪೇಯ್ನ್ ಬರುತ್ತೆ. ನೆಕ್ಸ್ಟ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಮೈಟೋಕಾಂಡ್ರಿಯಾ. ಆವಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಜೊತೆಗೆ ಎನರ್ಜಿ ರಿಲೀಸ್ ಆಗುತ್ತೆ. ಇದನ್ನು ಒಂದು ಸಲ ಓದಿ 1-2 ಟೈಮ್ಸ್ ನಾವು ರಫ್ ಶೀಟ್ ತೊಗೊಂಡು ವರ್ಕ್ ಮಾಡಿದ್ರೆ 1 ಮಾರ್ಕ್ ಕೂಡ ಕಟ್ ಮಾಡೋ ಚಾನ್ಸಸ್ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಲಂಗ್ ಸ್ಟ್ರಕ್ಚರ್. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಶ್ವಾಸಕೋಶಗಳಲ್ಲಿ ಎಸ್ಪೆಷಲಿ ನೆನ್ಪಿಟ್ಕೋಬೇಕಾಗಿರೋದು ಆಲ್ವಿಯೋಲೈ ಅಂತ ಹೇಳಿ ಕರಿತೀವಿ, ಅಥವಾ ಗಾಳಿ ಗೂಡುಗಳು ಅಂತ ಹೇಳಿ ಕರಿತೀವಿ. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಪ್ರೊಸೆಸ್ಸು ನಡೆಯೋದಕ್ಕೆ ಹೆಲ್ಪ್ ಮಾಡುತ್ತೆ. ಮಿಡ್ರಿ ಬ್ರೀಸನ್ನು, ನೆಕ್ಸ್ಟು ಶ್ವಾಸಕೋಶಗಳು, ವಫೆ, ಡಯಾಫ್ರಗಮ್. ನಾನು ಆಗಲೇ ಹೇಳಿದೆ, ಈ ಲಂಗ್ ಮತ್ತು ಸ್ಟಮಕ್ ರೀಸನಲ್ಲಿ ಅಥವಾ ಜಠರ ಮತ್ತು ಎದೆಯ ಭಾಗವನ್ನು ಬೇರ್ಪಡಿಸೋದಕ್ಕೆ ಪ್ರೆಸೆಂಟ್ ಇರ್ತಕ್ಕಂತಹ ಒಂದು ಭಾಗಕ್ಕೆ ನಾವು ವಫೆ, ಇನ್ ಕನ್ನಡ ವಫೆ ಅಂತೀವಿ, ಅಥವಾ ಡಯಾಫ್ರಗಮ್ ಅಂತ ಹೇಳಿ ಕೂಡ ಇದನ್ನು ಕರಿತೀವಿ. ನೆಕ್ಸ್ಟ್ ಒನ್ ಟ್ರಾನ್ಸ್ಪೋರ್ಟೇಷನ್. ಏನು ಟ್ರಾನ್ಸ್ಪೋರ್ಟೇಷನ್ ಅಂದರೆ ಮನುಷ್ಯರಲ್ಲಿ ಸಾಗಾಣಿಕೆ. ಏನು ಸಾಗಾಣಿಕೆ ಅಂತ ಹೇಳಿದ್ರೆ ನಾವು ಈ ಡಯಾಗ್ರಾಮ್ ನೋಡಿದ ತಕ್ಷಣವೇ ಹೇಳ್ಬೋದು, ರಕ್ತದ ಸಾಗಾಣಿಕೆ ಅಂತ ಹೇಳಿ ಕರಿತೀವಿ, ಸರ್ಕ್ಯುಲೇಷನ್ ಪ್ರೊಸೆಸ್ ಅಂತ ಹೇಳಿ ಕರಿತೀವಿ. ಇದರಲ್ಲಿ ಎಲ್ಲ ಭಾಗಗಳನ್ನು ನೆನ್ಪಿಟ್ಕೋಬೇಕಾ ಅಂತ ಹೇಳಿದ್ರೆ ಅಫ್ಕೋರ್ಸ್ ನೆನ್ಪಿಟ್ಕೊಳ್ಳೇಬೇಕು. ಬಿಕಾಸ್ ಎಕ್ಸಾಮಲ್ಲಿ ನಿಮಗೆ ಟೀಚ್ ಮಾಡ್ತಕ್ಕಂತಹ ಟೀಚರ್ಸು ಕೂಡ ಹೇಳಿರ್ತಾರೆ, ಸೊ ಹೃದಯದ ಭಾಗವನ್ನು ಚೆನ್ನಾಗಿ ಗುರುತಿಸ್ಬೇಕು ಅಥವಾ ಹೃದಯದ ರಚನೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾರ್ಟ್ ಸ್ಟ್ರಕ್ಚರನ್ನು ನೀಟಾಗಿ ಬಿಡಿಸಿ ಭಾಗಗಳನ್ನೆಲ್ಲ ಗುರುತಿಸ್ಬೇಕು ಅಂತ ಹೇಳಿರ್ತಾರೆ. ಬಟ್ ನಮಗೆಲ್ರಿಗೂ ಗೊತ್ತು, ಯಾವುದು ಒಂದು ಸ್ವಲ್ಪ ಡಿಫಿಕಲ್ಟ್ ವರ್ಡ್ಸ್ ಇರುತ್ತೋ ಅದನ್ನು ಯಾವುದೂ ನೆನ್ಪಿಟ್ಕೊಳ್ಳಲ್ಲ, ಯಾವುದು ಈಸಿಯಾಗಿ ನೆನಪಿರುತ್ತೋ ಅಥವಾ ಈಸಿ ವರ್ಡ್ಸ್ ಅಂತ ನಮಗೆ ಅನಿಸುತ್ತೋ ಅದನ್ನು ಮಾತ್ರ ನೆನ್ಪಿಟ್ಕೊಂಡಿರ್ತೀವಿ. ಬಟ್ ಎಕ್ಸಾಮಲ್ಲಿ ನಾವೇನು ಪಾರ್ಟ್ಸ್ ಅಥವಾ ಭಾಗಗಳನ್ನು ನೆನ್ಪಿಟ್ಕೊಂಡಿರ್ತೀವಿ ಅದನ್ನು ಬಿಟ್ಟು ಬೇರೆ ಭಾಗವನ್ನು ಕೇಳಿರ್ತಾರೆ. ದಟ್ಸ್ ವೈ ಇಲ್ಲಿರ್ತಕ್ಕಂತಹ 2 ಆರಿಕಲ್ಲು ವೆಂಟ್ರಿಕಲ್ ಅಂತೂ ಪಕ್ಕಾ ಗೊತ್ತಿರಬೇಕು. ಅಂದರೆ ಬಲಹೃತ್ಕರ್ಣ, ಎಡಹೃತ್ಕರ್ಣ, ಬಲಹೃತ್ಕುಕ್ಷಿ, ಎಡಹೃತ್ಕುಕ್ಷಿ ಎಲ್ರಿಗೂ ನೆನಪಿರುತ್ತೆ. ಬಟ್ ಮಹಾ ಅಪಧಮನಿ, ಅಯೋರ್ಟ ಅದೆಲ್ಲದೂ ಕೂಡ ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಒಂದು ಸಲ ಹಾರ್ಟ್ ಡಯಾಗ್ರಾಮನ್ನು ಬರೆದು ಅಷ್ಟೂ ಭಾಗಗಳನ್ನು ಒಂದು ರಫ್ ಸ್ಕೆಚ್ ಮಾಡಬೇಕು. ಎಲ್ಲ ಟೈಮಲ್ಲೂ ನೀಟಾಗಿ ಬರೀತಾ ಕೂತ್ಕೊಂಡ್ರೆ ಆಗೋದಿಲ್ಲ. 4 to 5 ಟೈಮ್ಸ್ ನಾವು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಪಕ್ಕಾ ಏನಾಗುತ್ತೆ ಅಂದರೆ ಬರೀ ಡಯಾಗ್ರಾಮ್ ಬರೆದು 2 ಭಾಗಗಳನ್ನು ಗುರುತಿಸೋಕೆ ಹೇಳ್ತಾರೆ. ನೀವು ನೋಡ್ಬೋದು ಪ್ರೀವಿಯಸ್ 10 ಇಯರ್ಸ್ ಕ್ವಶನ್ ಪೇಪರಲ್ಲೂ ಅಷ್ಟೇ ಯಾವ ಭಾಗಗಳನ್ನು ಹೆಚ್ಚಾಗಿ ಕೇಳಿರೋದೇ ಅಯೋರ್ಟ ಮತ್ತು ಆರಿಕಲ್ಲನ್ನು ಕೇಳಿದ್ದಾರೆ. ಸೊ ಅದನ್ನು ನಾವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಉಳಿದಿದ್ದ ಭಾಗಗಳನ್ನು ಇದ್ದರೆ ಅವ್ರು ಯಾವ ಪಾರ್ಟನ್ನು ಮೆನ್ಷನ್ ಮಾಡೋಕ್ಕೆ ಹೇಳಿದ್ರು ಈಸಿಯಾಗಿ ಮೆನ್ಷನ್ ಮಾಡ್ಬೋದು. ಬಟ್ ನೀಟಾಗಿ ಡಯಾಗ್ರಾಮನ್ನು ಬಿಡಿಸಿದ್ರೆ ಮಾತ್ರ 3 ಮಾರ್ಕ್ಸಿಗೆ ಕೇಳಿದ್ರೆ 3 ಮಾರ್ಕ್ಸು ಅಥವಾ 5 ಮಾರ್ಕ್ಸಿಗೆ ಕೇಳಿದ್ರೆ ಯಾಕೆ ಡಬಲ್ ಸರ್ಕ್ಯುಲೇಷನ್ ಅಂತಕ್ಕಂಥದ್ದು ನೀಡಿರುತ್ತೆ ಹ್ಯೂಮನ್ ಬೀಯಿಂಗ್ಸಿಗೆ, ಅದನ್ನು ಪಕ್ಕಾ ಕೇಳ್ತಾರೆ ಎಕ್ಸಾಮಲ್ಲಿ. 5 ಮಾರ್ಕ್ಸಿಗೆ ಕೇಳಿದ್ದಾರೆ, ಅಫ್ಕೋರ್ಸ್ ಅಲ್ಲಿ ಡಯಾಗ್ರಾಮನ್ನ ಬರೆದು ಫಂಕ್ಷನ್ಸನ್ನು ಬರೀಬೇಕು. ಅಂದರೆ ಸರ್ಕ್ಯುಲೇಟರಿ ಸಿಸ್ಟಮ್ ಯಾಕೆ ನೀಡಿದೆ ಹ್ಯೂಮನ್ ಬೀಯಿಂಗ್ಸಿಗೆ ಅಂತ ಕೇಳ್ತಾರೆ. 3 to 4 ಪಾಯಿಂಟ್ಸ್ ಬರೆದ್ರೆ ಸಾಕು, ಬಟ್ ಡಯಾಗ್ರಾಮು ನೀಟಾಗಿರಬೇಕು. ಸೊ ಇಲ್ಲಿ
ಟ್ರಾನ್ಸ್ಪೋರ್ಟೇಷನ್ ಆಫ್ ಬ್ಲಡ್ ಹೆಂಗೆ ನಡೆಯುತ್ತೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ದೇಹಕ್ಕೆ ಡಿಆಕ್ಸಿಜನೇಟೆಡ್ ಬ್ಲಡ್ ಬಂದು ರೈಟ್ ಆರಿಕಲ್ ಅಂತ ಹೇಳಿ ಕರಿತೀವಿ, ಅಂದರೆ ಬಲ ಹೃತ್ಕರ್ಣ ಅಲ್ಲಿಗೆ ಬಂದು ಸ್ಟೋರ್ ಆಗುತ್ತೆ. ನೆಕ್ಸ್ಟು ಅಲ್ಲಿಂದ ಇದಕ್ಕೆ ಬಲ ಹೃತ್ಕುಕ್ಷಿ ಅಂತ ಹೇಳಿ ಕರಿತೀವಿ, ಬಲ ಹೃತ್ಕುಕ್ಷಿ ರೈಟ್ ವೆಂಟ್ರಿಕಲ್ಲಿಗೆ ಬಂದು ಸ್ಟೋರ್ ಆಗುತ್ತೆ. ಅಲ್ಲಿಂದ ಪುಷ್ ಆಗುತ್ತೆ ಎಲ್ಲಿಗೆ ಅಂತ ಹೇಳಿದ್ರೆ ಲೆಫ್ಟ್ ಆರಿಕಲ್ ಅಥವಾ ಎಡ ಹೃತ್ಕರ್ಣ. ನೆಕ್ಸ್ಟು ಎಡ ಹೃತ್ಕರ್ಣದಿಂದ ಎಡ ಹೃತ್ಕುಕ್ಷಿಗೆ ಬಂದು ಕಲೆಕ್ಟ್ ಆಗುತ್ತೆ. ಸೊ ಈ ಡಯಾಗ್ರಾಮಲ್ಲೇ ನಾವು ನೋಡ್ತಾ ಇದ್ದೀವಿ, ಒಂದು ಸೈಡ್ ಬ್ಲೂ ಕಲರ್ ಇದೆ, ಇನ್ನೊಂದು ಸೈಡ್ ರೆಡ್ ಕಲರ್ ಇದೆ. ಬ್ಲೂ ಕಲರಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಅಫ್ಕೋರ್ಸ್ ಅದು ಡಿಆಕ್ಸಿಜನೇಟೆಡ್ ಬ್ಲಡ್. ನಮ್ಮ ಹೃದಯದ ಬಲಭಾಗಕ್ಕೆ ಬಂದು ಡಿಆಕ್ಸಿಜನೇಟೆಡ್ ಬ್ಲಡ್ಡು ಆಮ್ಲಜನಕ ರಹಿತ ರಕ್ತ ಬಂದು ಕಲೆಕ್ಟ್ ಆಗುತ್ತೆ. ನೆಕ್ಸ್ಟು ಅದೇನಾಗುತ್ತೆ, ಲೆಫ್ಟ್ ಸೈಡಲ್ಲಿ ಪ್ಯೂರಿಫಿಕೇಷನ್ ಅಂದರೆ ಪ್ಯೂರಿಫೈ ಆಗಿರ್ತಕ್ಕಂತಹ ಬ್ಲಡ್ಡು ಕಲೆಕ್ಟ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಫ್ಟ್ ಸೈಡಲ್ಲಿ ನಾವೇನು ರೆಡ್ ಕಲರ್ದು ಬ್ಲಡ್ ಸ್ಟ್ರಕ್ಚರನ್ನು ನೋಡ್ತಾ ಇದ್ದೀವಿ, ಆಲ್ ಓವರ್ ದಿ ಬಾಡಿಗೆ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ. ಬಟ್ ಇನ್ನೊಂದು ನೆನಪಿರಲಿ, ರಕ್ತವನ್ನು ಪ್ಯೂರಿಫೈ ಮಾಡೋದು ಕಿಡ್ನಿ ಮತ್ತು ಲಂಗ್ಸ್ ಅಷ್ಟೇ. ನಾವೇನು ಅಂದ್ಕೊಂಡ್ಬಿಡ್ತೀವಿ ಎಕ್ಸಾಮಲ್ಲಿ, ರಕ್ತವನ್ನು ಶುದ್ಧೀಕರಿಸುವ ಅಂಗ ಯಾವುದು ಅಂತ ಅವ್ರು ಕೇಳಿರ್ತಾರೆ. ನಮಗೆ ಗೊತ್ತಿರುತ್ತೆ ರಕ್ತ ಅಂದರೆ ಹಾರ್ಟ್ ನೆನಪಿರುತ್ತೆ, ಸರ್ಕ್ಯುಲೇಷನ್ನು ಅಥವಾ ರಕ್ತದ ಸಾಗಾಣಿಕೆ ಎರಡೂ ಕೂಡ ಹೆಂಗೆ ನೆನ್ಪಿಟ್ಕೊತೀವಿ, ಅಥವಾ ರಕ್ತದ ಶುದ್ಧೀಕರಣ ಅಂತ ಕೇಳಿದ ತಕ್ಷಣ ಹೃದಯ ವರ್ಡ್ ಅಷ್ಟೇ ನೆನಪಿರುತ್ತೆ. ಅಲ್ಲಿ ಶ್ವಾಸಕೋಶ, ಕಿಡ್ನಿ ಮೇಲಿನ ಎರಡೂ ಸರಿ, ಮೇಲಿನ ಯಾವುದೂ ಅಲ್ಲ, ಅದನ್ನ ಯಾವುದು ನೋಡೋಕ್ಕೆ ಹೋಗಲ್ಲ. ಆದರೆ ರಕ್ತವನ್ನು ಶುದ್ಧೀಕರಣ ಮಾಡೋದು ಯಾವುದು ಅಂದರೆ ಕಿಡ್ನಿ, ಪೇರ್ ಆಫ್ ಕಿಡ್ನಿ ಗೊತ್ತಿರುತ್ತೆ ನಿಮಗೆ. ಅದ್ರ ಮೇಲ್ಗಡೆ ಅಡ್ರಿನಲ್ ಗ್ಲ್ಯಾಂಡ್ ಇರುತ್ತೆ, ಅಡ್ರಿನಾಲಿನ್ ಹಾರ್ಮೋನನ್ನು ರಿಲೀಸ್ ಮಾಡುತ್ತೆ. ಇದನ್ನು ಆಲ್ರೆಡಿ FA2ನಲ್ಲಿ ಕೇಳಿದ್ದಾರೆ, ಆ ಎಕ್ಸಾಮನ್ನು ಫೇಸ್ ಮಾಡಿದ್ದೀವಿ ಕೂಡ. ಸುಮಾರಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದು ಇದೆ ಸ್ಟೂಡೆಂಟ್ಸು. ಯಾಕೆ ಅಂತ ಹೇಳಿದ್ರೆ, ಆ ಡಯಾಗ್ರಾಮ್ ಕೊಟ್ಟಿದ್ದು ಸೇಮ್ ಬ್ರೈನ್ ಥರ ಕಾಣಿಸ್ತಾ ಇತ್ತು. ಸೊ ಅದನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಒಂದು ಕಿಡ್ನಿ ಕೊಟ್ಟಿದ್ರು, ಕಿಡ್ನಿ ಮೇಲ್ಗಡೆ ಅಡ್ರಿನಲ್ ಗ್ಲ್ಯಾಂಡ್ ಕೊಟ್ಟಿದ್ರು. ಸೊ ಈ ಕಿಡ್ನಿ ಮತ್ತು ಲಂಗ್ಸಲ್ಲಿ ಬ್ಲಡ್ಡು ಪ್ಯೂರಿಫೈ ಆಗುತ್ತೆ. ಬಟ್ ಆ ಪ್ಯೂರಿಫೈ ಆಗಿರ್ತಕ್ಕಂತಹ ಬ್ಲಡ್ ಬಂದು ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್ ಸೈಡಲ್ಲಿ ಸ್ಟೋರ್ ಆಗಿರುತ್ತೆ. ಆಲ್ ಓವರ್ ದಿ ಬಾಡಿ ಅದನ್ನು ಸರ್ಕ್ಯುಲೇಟ್ ಮಾಡೋರು ಹಾರ್ಟ್ ಅಂತ ಹೇಳಿ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್, ಪ್ಲೇಟ್ಲೆಟ್ಸ್. ಸೊ RBC, WBC ಪ್ಲೇಟ್ಲೆಟ್ಸು ತುಂಬಾ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಅದನ್ನು ನಾವು ಆಲ್ರೆಡಿ ಬ್ಲಡ್ ಅನ್ನೋ ಕ್ಲಾಸಲ್ಲಿ ನಮ್ಮ ಅಕಾಡೆಮಿಯಿಂದನೇ ವಿಡಿಯೋ ಮಾಡಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾಗಿದೆ. ಅದನ್ನು ಇನ್ ಡೀಟೇಲಾಗಿ ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಸೊ RBC ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಗೊತ್ತು, ಒಬ್ಬ ಹೆಲ್ದಿ ಪರ್ಸನ್ಗೆ ಸೊ RBC ಅಂದರೆ ರೆಡ್ ಬ್ಲಡ್ ಸೆಲ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ RBC ಅನಿಮಿಯಾ ಅನ್ನೋ ಡಿಸೀಸ್ ಬರುತ್ತೆ. ನೆಕ್ಸ್ಟ್ ಎಕ್ಸಸ್ ಆಫ್ WBC ಅಂದರೆ ವೈಟ್ ಬ್ಲಡ್ ಸೆಲ್ಸ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲುಕೇಮಿಯಾ ಅನ್ನೋ ಒಂದು ಡಿಸೀಸ್ ಬರುತ್ತೆ. ನೆಕ್ಸ್ಟು ಪ್ಲೇಟ್ಲೆಟ್ಸ್. ಸೊ ಬ್ಲಡ್ ಕ್ಲಾಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು. ಸೊ ಏನೋ ಒಂದು ಇಂಜುರಿ ಆಗಿದೆ, ಬ್ಲಡ್ ಹೋಗ್ತಾನೆ ಇದೆ ಅಂತ ಹೇಳಿದ್ರೆ ಅದನ್ನು ಸ್ಟಾಪ್ ಮಾಡೋರು ಯಾರು ಅಂತ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಅಲ್ಲಿ ಈ ಒಂದು ಪ್ಲೇಟ್ಲೆಟ್ಸ್ನ ಕೊರತೆ ಇದ್ದಾಗ ಅದಕ್ಕೆ ನಾವು ಹಿಮೋಫೀಲಿಯಾ ಅಂತ ಹೇಳಿ ಕರಿತೀವಿ. ಅಂದರೆ ಅಲ್ಲಿ ಏನೋ ಒಂದು ಇಂಜುರಿ ಆಗಿದೆ ಅಂದರೆ ಬ್ಲಡ್ಡು ಫ್ಲೋ ಆಗ್ತಾನೆ ಇರುತ್ತೆ. ಸೊ ಅದಕ್ಕೆ ಕ್ಲಿನಿಕಲ್ ಟ್ರೀಟ್ಮೆಂಟು ತುಂಬಾ ನೀಡಿರುತ್ತೆ. ನೆಕ್ಸ್ಟು ರಕ್ತದ ಥರನೇ ಲಿಕ್ವಿಡ್ ಸ್ಟೇಟಲ್ಲಿ ಇರುತ್ತೆ, ಬಟ್ ಕಲರ್ಲೆಸ್ ಆಗಿರುತ್ತೆ. ಸೊ ಇದು ಕೂಡ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಇರುತ್ತೆ. ಅದಕ್ಕೆ ಏನಂತ ಕರಿತೀವಿ ಅಂದರೆ ಲಿಂಫ್ ಅಥವಾ ದುಗ್ಧ ರಸ ಅಂತ ಹೇಳಿ ನಾವು ಕರಿತೀವಿ. ನೆಕ್ಸ್ಟ್ ಒನ್, ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲ್ಯಾಂಟ್ಸ್ ಅಂತ ಹೇಳಿ ಕರಿತೀವಿ. ನಾನು ಹೇಳಿದೆ ಫಸ್ಟು ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದಾಗೇ ನಮ್ಮ ಥರನೇ ಎಕ್ಸ್ಕ್ರೀಷನ್ಸ್ ಮತ್ತು ರಿಪ್ರೊಡಕ್ಷನ್ ಪ್ರೊಸೆಸ್ಸು, ಮೂಮೆಂಟು ಎಲ್ಲದೂ ಕೂಡ ಸಸ್ಯಗಳಲ್ಲೂ ನಡೆಯುತ್ತೆ ಅಂತ. ಈವನ್ ಟ್ರಾನ್ಸ್ಪೋರ್ಟೇಷನ್ ಕೂಡ ನಡೆಯುತ್ತೆ ಸಸ್ಯಗಳಲ್ಲಿ. ಅದರಲ್ಲೂ ಎಸ್ಪೆಷಲಿ ವಾಟರ್ ಮತ್ತು ಫುಡ್. ಅಂದರೆ ವಾಟರನ್ನು ಇಡೀ ಆಲ್ ಓವರ್ ದಿ ಪ್ಲ್ಯಾಂಟ್ ಬಾಡಿ ಸರ್ಕ್ಯುಲೇಟ್ ಮಾಡೋರೆ ಬೇರೆ ಆಗಿರ್ತಾರೆ, ಫುಡ್ಡನ್ನು ಸರ್ಕ್ಯುಲೇಟ್ ಮಾಡೋರು, ಟ್ರಾನ್ಸ್ಪೋರ್ಟ್ ಮಾಡೋರೆ ಬೇರೆ ಆಗಿರ್ತಾರೆ. ನಿಮಗೆ ಗೊತ್ತು, ವಾಟರ್ ಕಂಡಕ್ಟಿಂಗ್ ಟಿಶ್ಯೂ ಅಂದ ತಕ್ಷಣವೇ ನೆನಪಾಗಬೇಕು ಕ್ಸೈಲಮ್, ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತ ಹೇಳಿದ ತಕ್ಷಣವೇ ನೆನಪಾಗಬೇಕು ಫ್ಲೋಯಮ್. ಟಿಶ್ಯೂ ಅನ್ನೋ ಒಂದು ಪಾಠದಲ್ಲಿ ಇನ್ ಡೀಟೇಲಾಗಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ವಿಡಿಯೋ ನೋಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಸೊ ಇಲ್ಲೇನಾಗತ್ತೆ ಅಂತ ಹೇಳಿದ್ರೆ ವಾಟರ್ ಟ್ರಾನ್ಸ್ಪೋರ್ಟೇಷನ್. ಸೊ ನಾನು ಆವಾಗಲೇ ಹೇಳಿದೆ ಕ್ಸೈಲಮ್ ಅನ್ನೋ ಒಂದು ವಾಹಕನಾಳದ ಮೂಲಕ ಏನಾಗುತ್ತೆ ಅಂತ ಹೇಳಿದ್ರೆ ಬೇರು, ಕಾಂಡ, ಎಲೆ ಎಲ್ಲ ಭಾಗಗಳಿಗೂ ಕೂಡ ಏನಾಗುತ್ತೆ ನೀರು ಸಪ್ಲೈ ಆಗತ್ತೆ. ಸೊ ಅದರಲ್ಲೂ ಟ್ರೇಕಿಡ್ಸು, ಫೈಬರ್ಸು, ವೆಸಲ್ಸು ಎಲ್ಲದೂ ಕೂಡ ಏನಾಗಿರುತ್ತೆ ಅಂತ ಹೇಳಿದ್ರೆ ಕ್ಸೈಲಮ್, ಪೇರಂಕೈಮ ಎಲ್ಲದೂ ಕೂಡ
ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ. ಎಸ್ಪೆಷಲಿ ಕ್ಸೈಲಮ್ ಪೇರಂಕೈಮ ಮಾತ್ರ ಜೀವಂತ ಜೀವಕೋಶ ಆಗಿರುತ್ತೆ. ಟ್ರೈಕಿಡ್ಸು, ಫೈಬರ್ಸು, ವೆಸಲ್ಸು ನಿರ್ಜೀವ ಕೋಶಗಳಾಗಿರುತ್ತೆ. ನೆಕ್ಸ್ಟ್ ಒನ್, ಈ ಒಂದು ವಾಟರ್ ಮೂಮೆಂಟ್ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಂಟ್ಸ್ಗಳಲ್ಲೂ ಇರುತ್ತೆ. ಅದರಲ್ಲೂ ಥ್ರೂ ಸ್ಟೊಮ್ಯಾಟ ಏನಾಗುತ್ತೆ, ವಾಟರು ಎಕ್ಸ್ಕ್ರೀಟ್ ಆಗಿ ಹೋಗ್ತಾ ಇರುತ್ತೆ. ಅಂದರೆ ಎಕ್ಸಸ್ ಆಫ್ ವಾಟರ್ ಏನಾಗುತ್ತೆ, ಎಲೆಗಳ ಮೂಲಕ, ಎಲೆಗಳಲ್ಲಿ ಪ್ರೆಸೆಂಟ್ ಇರ್ತಕ್ಕಂತಹ ಸ್ಟೊಮ್ಯಾಟ ಮೂಲಕ ಏನಾಗುತ್ತೆ, ನೀರು ಆವಿಯಾಗಿ ಹೋಗೋದಕ್ಕೆ ನಾವು ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ, ಅಥವಾ ಟ್ರಾನ್ಸ್ಪಿರೇಷನ್ ಅಂತ ಹೇಳಿ ಕರಿತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಪಾಂಡ್ ಎಕೋಸಿಸ್ಟಮ್ನ ನಾವು ತೊಗೊಂಡ್ರೆ, ಅಥವಾ ಕೆರೆಗಳು, ಹೊಂಡ ಅಂತ ನಾವೇನು ಕರಿತೀವಿ, ಸನ್ಲೈಟ್ ಬರುತ್ತೆ, ನೀರು ಆವಿಯಾಗಿ ಹೋಗುತ್ತೆ, ನೆಕ್ಸ್ಟ್ ಮೋಡ ಆಗುತ್ತೆ, ಮಳೆ ಬರುತ್ತೆ, ಇಷ್ಟು ಕಾನ್ಸೆಪ್ಟ್ ನಮಗೆ ಗೊತ್ತಿರುತ್ತೆ. ಅದಕ್ಕೆ ನಾವು ಆವೀಕರಣ ಅಂತ ಹೇಳಿ ಕರಿತೀವಿ. ಬಟ್ ದಿಸ್ ಕಾನ್ಸೆಪ್ಟ್ ಟೋಟಲಿ ಡಿಫರ್ ಫ್ರಮ್ ದಟ್ ಒನ್. ಏನಾಗುತ್ತೆ, ಇಲ್ಲೂ ಕೂಡ ಸೂರ್ಯನ ಬೆಳಕು ಬೀಳುತ್ತೆ, ಸಸ್ಯಗಳ ಎಲೆಗಳ ಭಾಗದಲ್ಲಿ ಸ್ಟೊಮ್ಯಾಟ ಪ್ರೆಸೆಂಟ್ ಇರುತ್ತೆ. ಥ್ರೂ ಸ್ಟೊಮ್ಯಾಟ ವಾಟರ್ ಏನಾಗುತ್ತೆ, ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ದಟ್ ಪ್ರೊಸೆಸ್ ವಿ ಕಾಲ್ ಇಟ್ ಆಸ್ ಟ್ರಾನ್ಸ್ಪಿರೇಷನ್, ಬಾಷ್ಪ ವಿಸರ್ಜನೆ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟು ವಿಸರ್ಜನೆ, ಎಕ್ಸ್ಕ್ರೀಷನ್ ಅಂದರೆ ಇದನ್ನು ಜಸ್ಟ್ ಇವಾಗ ರೀಸೆಂಟಾಗಿ ಎಲ್ಲರೂ ಕೂಡ ಫೇಸ್ ಮಾಡಿದರು 10th ಮಕ್ಕಳು. ಯಾವುದು ಅಂದರೆ SA1 ಸಮೇಟಿವ್ ಅಸೆಸ್ಮೆಂಟ್ ಎಕ್ಸಾಮಲ್ಲಿ ಕೇಳಿದರು. ಡಿಫೈನ್ ಎಕ್ಸ್ಕ್ರೀಷನ್ ಅಂದರೆ ರಿಮೂವಲ್ ಆಫ್ ವೇಸ್ಟ್ ಪ್ರಾಡಕ್ಟ್ ಫ್ರಮ್ ಬಾಡಿ ಅಂತ ಹೇಳಿ ಕರಿತೀವಿ. ಅಂದರೆ ದೇಹಕ್ಕೆ ಅಗತ್ಯವಿಲ್ಲದ ವಸ್ತುಗಳನ್ನು ಹೊರಗಡೆ ಹಾಕೋದಕ್ಕೆ ಎಕ್ಸ್ಕ್ರೀಷನ್ ಅಂತ ಹೇಳಿ ಕರಿತೀವಿ. ಈ ಎಕ್ಸ್ಕ್ರೀಷನ್ ಡಯಾಗ್ರಾಮಲ್ಲಿ ನಾವು ನೋಡ್ತಾ ಇದ್ದೀವಿ, ರೀನಲ್ ಅಪಧಮನಿ, ಎಡಮೂತ್ರಪಿಂಡ, ರೀನಲ್ ಅಭಿಧಮನಿ, ಮಹಾ ಅಪಧಮನಿ, ಎಡಮೂತ್ರನಾಳ, ಮಹಾ ಅಭಿಧಮನಿ, ಮೂತ್ರಕೋಶ, ಮೂತ್ರದ್ವಾರ. ಅಂದರೆ ಯುರಿನರಿ ಬ್ಲಾಡರ್ ಸಿಸ್ಟಮ್. ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ವೇಸ್ಟ್ ಪ್ರಾಡಕ್ಟು ಥ್ರೂ ಯೂರಿನ್ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ನೆಕ್ಸ್ಟು ವೆರಿ ವೆರಿ ಇಂಪಾರ್ಟೆಂಟ್, ಇದನ್ನು ಕೂಡ ಸಮೇಟಿವ್ ಅಸೆಸ್ಮೆಂಟಲ್ಲಿ ರೀಸೆಂಟಾಗಿ ಕೇಳಿದ್ದಾರೆ ಕೂಡ. ಸೊ ನೆಫ್ರಾನ್ನ ಡಯಾಗ್ರಾಮು ಮತ್ತು ಫಂಕ್ಷನ್ಸನ್ನು ತುಂಬ ಸಲ ಕೇಳ್ತಾರೆ. ನೆಫ್ರಾನ್ ಡಯಾಗ್ರಾಮ್ ಬರೆದು ಕಲೆಕ್ಟಿಂಗ್ ಟಿಬುಲ್, ನಮಗೇನು ಆ ಕಡೆ ನೋಡ್ತಾ ಇದ್ವಿ ಯೆಲ್ಲೋ ಕಲರಲ್ಲಿ ಸಂಗ್ರಾಹಕ ನಾಳ ಮತ್ತು ಗ್ಲ್ಯಾಮರುಲಸ್, ಆ ಒಂದು ಸ್ಟ್ರಕ್ಚರನ್ನು ಬರೆದ್ರೆ ಏನು 2 ಮಾರ್ಕ್ಸ್. ಅದು ಜಸ್ಟ್ ಆ ಡಯಾಗ್ರಾಮ್ನ ಬರೆದು ಗ್ಲ್ಯಾಮರುಲಸ್ ಯಾವುದು ಮತ್ತು ಕಲೆಕ್ಟಿಂಗ್ ಟಿಬುಲ್, ಸಂಗ್ರಾಹಕ ನಾಳ ಯಾವುದು ಅನ್ನೋದನ್ನು ಮೆನ್ಷನ್ ಮಾಡಿದ್ರೆ ಸಾಕು, ಈಸಿಯಾಗಿ ಮಾರ್ಕ್ಸ್ ಗೇನ್ ಆಗುತ್ತೆ. ನೆಕ್ಸ್ಟು ಈ ಒಂದು ಸಸ್ಯಗಳಲ್ಲಿ, ಮನುಷ್ಯರಲ್ಲಿ ಗೊತ್ತಾಯಿತು ಯುರಿನರಿ ಬ್ಲಾಡರು ಯೂರಿನ್ ಮೂಲಕ ಏನಾಗುತ್ತೆ, ಯೂರಿನ್ನು ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ಸಸ್ಯಗಳಲ್ಲಿ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಹೇಳಿದ್ರೆ, ಕ್ಸೈಲಮ್ನಲ್ಲಿ ನಾವು ನೋಡೋದಾದರೆ ತ್ಯಾಜ್ಯ ಪದಾರ್ಥಗಳು, ಈ ಒಂದು ರೆಸಿನ್ ಗಮ್ ಅಂತ ಹೇಳಿ ಕರಿತೀವಿ, ಅಂಟಾಗಿರ್ತಕ್ಕಂತಹ ಪದಾರ್ಥಗಳು ಹೊರಗಡೆ ಎಕ್ಸ್ಕ್ರೀಟ್ ಆಗಿ ಹೋಗುತ್ತೆ. ನೆಕ್ಸ್ಟು ಇದೆಲ್ಲದಲ್ಲೂ ಕೂಡ, ಅಂದರೆ ಇವತ್ತಿನ ಕ್ಲಾಸಲ್ಲಿ ನಾವು ಜಸ್ಟು ಸರ್ಕ್ಯುಲೇಷನ್ ನೋಡಿದ್ವಿ, ಅಂದರೆ ಯಾವ ರೀತಿಯಾಗಿ ರಕ್ತದ ಸಾಗಾಣಿಕೆ ಆಗುತ್ತೆ ಅಂತ. ನೆಕ್ಸ್ಟ್ ಎಕ್ಸ್ಕ್ರೀಷನ್, ವಿಸರ್ಜನೆ ಯಾವ ರೀತಿ ಆಗುತ್ತೆ ಅಂತ ನೋಡಿದ್ವಿ. ಡೈಜೆಷನ್, ಎಲ್ಲ ಜೀವಿಗಳಲ್ಲಿ ಆಹಾರದ ಜೀರ್ಣಕ್ರಿಯೆ ಅನ್ನೋದು ಯಾವ ರೀತಿ ನಡೆಯುತ್ತೆ ಅಂತ ನೋಡಿದ್ವಿ. ಅದಾದಮೇಲೆ ವೆರಿ ಇಂಪಾರ್ಟೆಂಟ್ ರೆಸ್ಪಿರೇಷನ್, ಉಸಿರಾಟ ಕ್ರಿಯೆ ಹೆಂಗೆ ನಡೆಯುತ್ತೆ ಅಂತ ಹೇಳಿ ನೋಡಿದ್ವಿ. ಎಲ್ಲದೂ ಕೂಡ ತುಂಬಾ ಇಂಪಾರ್ಟೆಂಟ್. ಅದರಲ್ಲೂ ಡಯಾಗ್ರಾಮ್ಸ್ನ ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ಹೆಂಗೆ ನೆನ್ಪಿಟ್ಕೋಬೇಕು ಅಂತಲೂ ಕೂಡ ಡಿಸ್ಕಸ್ ಮಾಡಿದ್ವಿ. ಆಲ್ ದ ಬೆಸ್ಟ್, ಕೀಪ್ ಅಪ್ ದ ಗುಡ್ ವರ್ಕ್. ಥ್ಯಾಂಕ್ ಯು.